ತಾಳಿದ್ದ ಹಮ್ಮು ಮನಸ್ಸು ತನ್ನ ವಿದ್ಯಾರ್ಥಿ ಅನ್ಯ ಭಾವನೆಗಳನ್ನ ಉಳಿದದ್ದು ಏನೈತಿಲ್ಲ ಅಲ್ಲಿ ಏನೈತಿ, ಅಲ್ಲಿ ಏನೈತಿ? ಆನಂದ ಸ್ವರೂಪನ ಐತಿ. ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ಕೇವಲ ಆನಂದನ ಐತಿ. ಏನ್ ಇದಕ್ಕೆ ಅನ್ಯ ಭಾವನೆಗಳು ಬೆನ್ನು ಹತ್ತಿ, ಅದಕ್ಕೆ ಜೀವ ಅಂತ. ಅನ್ಯ ಭಾವನೆಯನ್ನು ತಾಳಿದ್ದ ಜೀವ ಅಂತ ಅನಿಸ್ತು. ಈ ಅನ್ಯ ಭಾವನೆಗಳನ್ನು ಅಳದಾಗ ಜೀವಭಾವ ನಾಶ ಆಕೈತಿ. ಜೀವಭಾವ ನಾಶ ಆದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಎಲ್ಲಿ ತನಕ ಜೀವಭಾವದ ಅನ್ಯ ಭಾವದ ಅಲ್ಲಿ ತನಕ ದುಃಖ ಇರುತ್ತೆ. ಅದಕ್ಕೆ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಡವನ್ನೆಲ್ಲ. ಅದಕ್ಕಾಗಿ ಅದು ಅಜ್ಞಾನದಿಂದ ಇದನ್ನು ಮರುವೆಯೊಳಗೆ ಇದಾಗೈತಿ. ನಿನ್ನನ್ನು ನೀ ಅರ್ಥಾಗ ಈ ಅನ್ಯ ಭಾವ ಎಲ್ಲ ಹೋಗ್ಬಿಡ್ತದೆ. ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ ನಮಗೆ ಉಂಟಾಗೈತಿ ಇಷ್ಟೆ. ಅದಕ್ಕೆ ಈ ಅಜ್ಞಾನವನ್ನು ನಾಶ ಮಾಡಿಕೊ. ಈ ಅನ್ಯಭಾವ ಜೀವಭಾವ ಅನ್ನೋದು ಉಳಿದೇ ಇಲ್ಲ ನಿನಗೆ. ಎಲ್ಲ ಅಜ್ಞಾನದಿಂದ ಇದು ಅನ್ಯಥಾ ಜ್ಞಾನ. ಅನ್ಯಥಾ ಜ್ಞಾನದಿಂದ ನಿನಗೆ ದುಃಖ ಆಗಿದೆ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅಂತಂದ್ರೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ನಮ್ಮ ಬಗ್ಗೆ ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅನ್ಯಥಾ ಜ್ಞಾನ ಮಾಡ್ಕೊಂಡು ನೀ ಏನಿದ್ದೀವಿ ಅದನ್ನು ಬಿಟ್ಟು ಅಲ್ಲದನ್ನು ಏನಂತ ತಿಳ್ಕೊಂಡ್ಬಂತೆ. ಇದ ತಪ್ಪ ತಿಳುವಳಿಕೆ. ಇದನ್ನು ಕಳ್ಕೊಳ್ಳೋದರಿಂದ ಇದು ಅಧ್ಯಾತ್ಮದ ವ್ಯವಸಾಯ. ಈ ತಪ್ಪ ತಿಳುವಳಿಕೆ ಯಾವಾಗ ನಾವು ಕಳ್ಕೊತೇವೆ ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಎಲ್ಲಿ ತನಕ ತಪ್ಪ ತಿಳುವಳಿಕೆ ಅದು ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ, ಅದರಿಂದ ನಿರಂತರ ದುಃಖವನ್ನು ನಾವು ಹೊಂದಬೇಕು. ಅದಕ್ಕೆ ದೌಡ ಈ ತಪ್ಪ ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು. ಈಗ ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬರಿಗೂ ಬರ್ತೈತೆ ಅದನ್ನು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳಕ್ಕೆ. ಮಾಡಿಕೊಂಡ್ರೆ ನಿನಗೆ ದೊಡ್ಡ ಲಾಭ ಅದ. ಮಾಡ್ಕೊಂಡು ಬಿಡಿ, ಇನ್ನೂ ಮಾಡ್ಕೊಂಡು ಉದಾಸೀನ ಆದ ಅಂದ್ರೆ ಆಲಸ್ಯತನ ಮಾಡಿದ್ರೆ ನಿನಗೆ ಹಾನಿ. ನಾವು ಭಾಳ ಆಲಸ್ಯತನ ಮಾಡಾಕತ್ತೀವಿ. ದೌಡಿದನ್ನು ತಿಳ್ಕೊಂಡು ಉಳ್ಕೋಬೇಕನ್ನೋ ಹಂಬಲಿಲ್ಲ, ಉತ್ಕಟ ಇಚ್ಛಾ ಬೇಕಿದೆ. ಹೇಳಕ್ಕೆ ದೌಡ್ ಹೋಗ್ತೈತಿಪ್ಪ ಇದು ಶರೀರ. ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂತು ಅಂತ ಯಾಕೆ ಒತ್ತು ಕೊಟ್ಟು ಹೇಳ್ಯಾರ? ದೌಡ್ ನೋಡ್ಕೊ, ಹೊಂಟತಿ ಅದು ಶರೀರ ಹೊಂಟೈತಿ, ನೋಡು ಅಂತ ದೌಡ್ ನೋಡು ಅಂದಂಗೆ. ತಡ ಮಾಡಕ್ಕೆ ಹೋಗ್ಬೇಡ, ನೋಡು ನೀ ಯಾರು ಅನ್ನೋದು. ಈಗ ಮನುಷ್ಯನ ಜನ್ಮ ಹೋಗೋದ್ರೊಳಗಾಗಿ ನಿನ್ನ ನಿಜವನ್ನು ನೀನು ತಿಳ್ಕೊಳಿಕ್ಕೆ ಬರ್ತೈತೆ ಅವಕಾಶ ನಿನಗೆ. ಬಾಕಿ ಜನ್ಮದಾಗ ಇದನ್ನು ತಿಳ್ಕೊಳಕ್ಕೆ ಚಾನ್ಸೇ ಇಲ್ಲ ನಿನಗೆ. ಅದಕ್ಕೆ ದೌಡ್ ಮಾಡ್ಕೊ ಇದನ್ನು. ಅದನ್ನು ಬಿಟ್ಟು ಮಾಡಬಾರ್ದನ್ನು ಮಾಡ್ಕೊಂಡು ಕುಂದಿರ್ತೀವಿ, ಆಗಬಾರ್ದು ಹಾಕೊಂಡು ಕುಂಡಿರ್ತೀವಿ. ಯಾಕಾಯ್ತಪ್ಪ ಎಲ್ಲ ದೇವನಪ್ಪ ನಮ್ಮ ಹಣೆ ಬರ ಅಂತ ನೀನೇ ಮಾಡ್ಕೊಂಡದ್ದು. ನಿನ್ನ ಹಣೆ ಬರ ನೀನೇ ಬರ್ಕೊ, ಯಾರು ಬರೋದಿಲ್ಲ. ನಿನ್ನ ಕೈ ಒಳಗೈತಿ ನಿನ್ನ ಹಣೆ ಬರ ಕೊಟ್ಟು. ಶರೀರದ ಮುಖಾಂತರ ಬುದ್ಧಿಗೆ ಪೀಡ ಆಕೈತಿ. ಸಂಬಂಧ ಹಚ್ಕೊಂಡಾಗ ಪೀಡ ಆಕೈತಿ. ಸಂಬಂಧ ತಪ್ಪಿಸಿದಾಗ ಪೀಡ ಯಾರಿಗೆ ಆಕೈತಿ? ಈ ಸ್ಥೂಲ ಶರೀರವನ್ನು ಹಿಡ್ಕೊಂಡು ಕುಂದೈತಿ ಮನಸ್ಸು. ಅದನ್ನು ಧಾರಣ ಮಾಡೈತಿ ಅಂತಃಕರಣದೊಳಗೆ. ಅಂತಃಕರಣದೊಳಗೆ ಶರೀರ ಧಾರಣ ಮಾಡಲಿಲ್ಲ ಅಂದ್ರೆ ಪೀಡ ಎದಕ್ಕೆ ಆಕೈತಿ ಹೇಳ್ರಿ? ಶರೀರ ಸಂಬಂಧ ತಪ್ಪಿದಾಗ ಆರಾಮೈತಿವ, ಶರೀರ ಸಂಬಂಧ ಇದ್ದಾಗ ಆರಾಮೈತಿ ನೋಡು. ನಿದ್ದೆ ಹೆಚ್ಚಾಗಿದ್ರೆ ಸಂಬಂಧ ಇಲ್ಲ ಏನನ್ನೂ ಇಲ್ಲ. ಇಲ್ಲಿ ಇದ್ದಿಲ್ಲ ಅವಾಗ ಇದ್ದೀನ್ರಿ ಅಂತ. ಏನು ಸಂಬಂಧ ಇಲ್ಲವಲ್ಲ, ಇದೆಲ್ಲ ಸಂಬಂಧ ತಪ್ಪಿಸ್ಕೊಂಡು ಹೆಂಗಿದ್ದೆ ಆರಾಮನೇ ಇದ್ದೆ ಅಂತ. ಈಗೂ ನಿತ್ಯಾಗ ಹೆಂಗೆ ಸಂಬಂಧ ಇಲ್ಲವಲ್ಲ, ಇದ್ದೆ ಹಂಗೆ ಎಚ್ಚರಿಕೆ ಒಳಗೆ. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಿರ ಕಲಿಬೇಕು ನಾವು. ಈ ಅಭ್ಯಾಸ ಮಾಡ್ಬೇಕು ನಾವು. ಶರೀರ ಸಂಬಂಧ ತಪ್ಪಿಸ್ಬೋದು. ಧ್ಯಾನ ಕೂತಾಗದ ಕೆಲಸ ಮಾಡ್ಬೇಕು. ಇದ್ರ ಸಂಬಂಧ ತಪ್ಪಿಸ್ಬೋದು. ಲಿಂಗ ತಪ್ಪಿಸ್ಕೊಂಡಿರ ಕಲಿಬೇಕು ಅಂದ್ರೆ ನಿನಗೆ ಆರಾಮ. ಹೆಂಗೆ ತಪ್ಪಿಸ್ಕೊಂಡ್ರು ಅವರು ಇವನ್ನೆಲ್ಲ ಶರೀರ ಸಂಬಂಧವನ್ನು? ಮಹಾತ್ಮರಾದವರು ನಿತ್ಯ ಇರುವಿನ ಅನುಸಂಧಾನ, ನಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಮಾಡಿ 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 ಮಾಡಿ
ಈ ಶರೀರದ ಅನಾತ್ಮದ ಸಂಬಂಧಗಳನ್ನೆಲ್ಲ ತಪ್ಪಿಸ್ಕೊಂಡ್ರು. ಸಂಬಂಧ ತಪ್ಪಿಸ್ಕೊಂಡು ಶರೀರ ಮುಂತಾದ ಉಪಾಧಿಗಳೇನದವಲ್ಲ ಎಲ್ಲ ಉಪಾಧಿಗಳ ಸಂಬಂಧ ತಪ್ಪಿಸ್ಕೊಂಡಾಗ ಅವಾಗ ಆನಂದದ ಸೂತ್ರ ಅವ್ರಿಗೆ ಹತ್ತದ. ಏನು ಇದನ್ನು ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಬೇಕಾಗೈತಿ, ಇದನ್ನ ಹೆಂಗೆ ಬಿಡೋದು ಅಂತೇವೆ ನಾವು. ಯಾಕ್ರಿ ಬೇಡ ತಂದ್ರೆ ಇದ್ರ ಸಂಬಂಧ ತಪ್ಪಿಸ್ಕೋತೀವಿ. ಬ್ಯಾಡಪ್ಪ ಮರ ನಮ್ಗೆ ಅವ ಬ್ಯಾಡಾಗಿತ್ತಂದ್ರೆ ಭಾಳ ಕಟ ಕೊಡಾಕತ್ತಿ ಅಂದ್ರೆ ಉರ್ಲಾರ ಹಾಕೋತಾನ ಮಾಡ್ತಾನೆ, ಇಲ್ಲ ಎಣ್ಣೆಯರು ತಗೋತಾನೆ. ಬ್ಯಾಡಪ್ಪ ನಮ್ಗೆ ಇದು ಸಂಬಂಧ ಭಾಳ ತ್ರಾಸ ಕೊಡಾಕತ್ತೈತಿ. ಸುಖ ಬುದ್ಧಿ ಇತ್ತಂದ್ರೆ ಸಂಬಂಧ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಬ್ಯಾಡ ನಮಗಿದು ಎಂದೆಂದು ಬ್ಯಾಡಪ್ಪ, ದುಃಖ ಕೊಡ್ತೈತಿ ಇದಂತ. ಅವೇನದಾವಲ್ಲ ಆ ಉಪಾಯ ವಿಚಾರದಿಂದ ಸಂಬಂಧ ತಪ್ಪಿಸ್ಬೇಕು. ಶಾಶ್ವತ ಪರಿಹಾರ ಇಲ್ಲ ತಪ್ಪರಿ ಅವು ನಿನಗೆ ಉರ್ಲಾಕ್ ಒಣ್ಣೆ ಔಷಧ ತಗೊಂಡೆ ಸಂಬಂಧ ತಪ್ಪಿಸ್ಬೋದು ತಾತ್ಪೂರ್ತಿ ಮತ್ತಟ್ಟು ನಿನಗೆ ಸಮಸ್ಯೆ ಆಕೈತೆ. ಏನು ಅದು ಶಾಶ್ವತ ಪರಿಹಾರ ಅಲ್ಲ. ಏನು ತಾನಲ್ಲದ್ದನ ತಾನಂತೇನು ಹಿಡ್ಕೊಂಡ ನೋಡ್ರಿ. ಇದು ಅನ್ಯಥಾ ಜ್ಞಾನ, ಇದಕ್ಕೆ ಅವಿದ್ಯೆ ಅಂತಾರೆ. ಈ ದೇಹ ನಾನನ್ನು ತಿಳುವಳಿಕೆ ಹೋಗೋ ಮಠ ಸಮಾಧಾನ ಶಾಂತಿ ಅನ್ನೋದು ಕನಸಿನ ಮಾತು ನಿನಗೆ. ಶರೀರ ಸಂಬಂಧ ತಪ್ಪಿದಾಗ ಆರಾಮ. ಶರೀರ ಸಂಬಂಧ ಇಟ್ಕೊಂಡು ನಾನು ಆರಾಮಿರ್ತೇನೆ ಅನ್ನೋರೆಲ್ಲರೂ ಮೂರ್ಖರು ಅಂತ. ಇಂಥ ಮೂರ್ಖರಿಗೆ ಎಷ್ಟು ಹೇಳ್ಯಾರ ಏನು ಬೋರ್ಗಲ್ ಮೇಲೆ ನೀರು ಸುರಿದಂಗೆ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದರೆ ಬೋರ್ಗಲ್ ಮೇಲೆ ನೀರು ಕರಿದಂತೆ. ಅಲ್ಲದ್ದನ್ನು ನಾನಂತ ತಿಳ್ಕೊಂಡವ್ರು, ಇಲ್ಲದಲ್ಲಿ ಐತೆ ಅಂತ ತಿಳ್ಕೊಂಡವ್ರು ಮೂರ್ಖರು. ಹೌದಿಲ್ಲ, ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂದಾರ. ಅಲ್ಲದ್ದನ್ನು ನಾನಂತ ತಿಳ್ಕೊಂಡು ಇಲ್ಲದ್ರಾಗ ಐತೆ ಅಂತ ತಿಳ್ಕೊಂಡು ಬದಲಾವಣೆ ಆಗೋದ್ರಾಗ ಐತೆ ಅಂತ ಅದ್ರ ಬೆನ್ನು ಹತ್ತಿ ಮೂರ್ಖತನ. ಹೌದಿಲ್ಲ, ಅದು ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕುದಂದ್ರೆ ಮೂರ್ಖತನ ಅಲ್ಲ. ಎಚ್ಚರಗೊಳಿಸಿದ್ರು ಇಲ್ಲ ಅಲ್ಲಿ ಮೂರ್ಖ ಯಾಕೆ ಹುಡುಕ್ತಿ ಅಂತ ಎಚ್ಚರಗೊಳಿಸಿದ್ರು ಅದ್ರಾಗ ಐತೆ ಅಂತ ಭ್ರಮ ಆಗೈತಿ. ಇನ್ನ ಸಿಗ್ತೈತಿ ಅನ್ನೋ ಬುದ್ಧಿ ಹೋಗಲ್ದು. ನನಗೆ ನಂಬಿಗಿಲ್ಲ. ಮಹಾತ್ಮರು ಹೇಳಿದ ಮೇಲೆ ನಂಬಿಕೆ ಇಟ್ಟು ಅದ್ರಾಗ ಹುಡ್ಕೋದು ಬಿಟ್ಟು ನಿನ್ನೊಳಗೈತಿ ಹಂಗಾರೆ ಅದ್ರಾಗ ಇಲ್ಲದ್ದು ಎಲ್ಲಿ ಐತಿ ಅಂದ್ರೆ ನಿನ್ನಲ್ಲಿ ಐತಿ. ನೋಡಿ ನೀನಂದ್ರೆ ಯಾರು, ಇದ್ರಾಗ ನಿಜವಾದ ನೀನು ಯಾರು ನೋಡ್ಕೊ. ಈ ದೇಹ ನಾನಲ್ಲ ಅಂದಿಂದ ಇದರೊಳಗಿಲ್ಲ. ಇಂದ್ರಿಯಗಳು ನಾನಲ್ಲ, ಅದರಾಗೂ ಇಲ್ಲ. ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರ ಅವು ಎದರಾಗೂ ಸುಖ ಇಲ್ಲ ಅಂತ. ಎಲ್ಲಿ ಐತೆ ಹಂಗಾರೆ ನೀನು ಯಾರು ವಿಚಾರ ಮಾಡಿ ನೋಡ್ಕೊ. ಅದನ್ನು ಸಂಶೋಧನೆ ಮಾಡಬೇಕಾಗಿತ್ತು. ಅದನ್ನು ಮೊದಲ ಅರಿವುದು ಅಂತ. ನಿನ್ನ ನೀ ತಿಳ್ಕೊಂಡ್ರೆ ನಿನಗೆ ಬೇಕಾದದ್ದು ಐತೆ ಅನ್ನೋದು ನಿನಗಾಣ ಹೋಗ್ಬರ್ತೈತಿ. ನಿನ್ನ ನೀ ತಿಳ್ಕೊಬೇಕಾದ್ರೆ ಎಲ್ಲಾರು ಹೋಗ್ಬೇಕಾಗಿತ್ತಾನೆ, ಏನಾರು ಮಾಡ್ಬೇಕಾಗಿತ್ತಾನ. ನಿನ್ನ ನಿಜವನ್ನ ನೀ ತಿಳ್ಕೊಳಕ್ಕೆ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ಇದಕ್ಕಿದ್ದಲ್ಲಿ ಅದನ್ನು ನಾನು ಹೋಗ್ತು ಒಂದು ಉಳ್ಕೋಬೇಕಾಗೈತಿ. ಇದಕ್ಕೆ ನಿರಂತರ ಅಭ್ಯಾಸ ಬೇಕು. ಪುನಃ ಮರಿವು ಆವರಿಸ್ಬಿಡ್ತದೆ. ಅಜ್ಞಾನ ಆವರಿಸಿದಂದ್ರೆ ಅನ್ಯತಾ ತಿಳುವಳಿಕೆ ಗಟ್ಟಿ ಹಾಕೊಂಡು ಕುಂತೈತಿ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಮೊದಲು ಕಳ್ಕೊಯ್ದು ಕಳ್ಕೊಂಡು ಅಜ್ಞಾನ ಹೋಗ್ತಾನೆ. ಅಜ್ಞಾನದ ಕಾರ್ಯ ಎಲ್ಲ ಅದು ಹೋಗಿಬಿಡ್ತದೆ. ಈ ಅಜ್ಞಾನದೊಳಗೆ ಏನಾರು ಮಾಡ್ಕೋಬೇಕು ಮತ್ತಟ್ಟು ಅಜ್ಞಾನ ಗಟ್ಟಿ ಆಕೈತಿ. ಅದರಿಂದ ಸುಖ ಹೊಂದಿದವ್ರು ಯಾರದಾರ ಹೇಳಿ? ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವನ್ನು ದಾಟಿದವರು ಸುಖ ಹೊಂದಿದ್ರಿಲ್ಲ. ಜಗತ್ತು ಎಂದು ಉದಯ ಆಗೈತೆ ಅಲ್ಲಿಂದ ಈ ಶರೀರ ಹಿಡ್ಕೊಂಡು ಬಂದೇವಲ್ಲ, ಅದರಿಂದ ಏನಾಗೈತೆ ಅನ್ನೋದನ್ನು ತಿಳ್ಕೊಬೇಕಿಲ್ಲ. ಈ ದೇಹ ತಾದಾತ್ಮ್ಯ ಭಾವ ಇಟ್ಕೊಂಡು ಏನು ಮಾಡಿದ್ರು ಎಲ್ಲ ವ್ಯರ್ಥ ನೋಡ್ರಿ. ಶರೀರ ನಾನನ್ನು ತಿಳುವಳಿಕೆ ಇಟ್ಕೊಂಡು ಬಿಡುದು. ಇದು ಏನಾರು ಮಾಡೋದಿಲ್ಲ. ಇದನ್ನು ಹಿಡ್ಕೊಂಡು ಅಲ್ಲದ್ದನ್ನು ನಾನಂತ ತಿಳ್ಕೊಂಡಾಗ ಏನಾರು ಮಾಡೋದು. ಇದು ನಾನಲ್ಲ ಅಂತ ತಿಳಿದ ಮ್ಯಾಗ ಅಲ್ಲದ್ದನ್ನು ಕೈ ಬಿಟ್ಟ ಮ್ಯಾಗ ಮಾಡೋದು ಎಲ್ಲಿ ಉಳಿತೈತಿ?
ದೇಹ ನಾನೆಂಬ ತಿಳುವಳಿಕೆ ಹೋದ್ರೆ ಬಡ್ದಾಟೆ ಎಲ್ಲಿ ಬರ್ತೈತಿ? ಯಾರು ಕೂಡ ಬಡ್ದಾಡ್ತಿ? ಶರೀರ ಭಾವ ಅಂದ್ಕೂಲೆ ಹೊಡೆದಾಟ ಹೋದಿಲ್ಲ. ಮಹಾತ್ಮರಾದವರು ಶರೀರ ನಾನು ತಪ್ಪು ತಿಳುವಳಿಕೆ ಕಳ್ಕೊಂಡು ಸುಖಿ ಆದ್ರಿಲ್ಲ ಅವರು. ಏನು ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ಸುಖ ಹೊಂದಿದ್ರು ಅವರು. ಅವ್ರು ಹೆಂಗೆ ಅದ್ರ ಸಂಬಂಧ ತಪ್ಪಿಸ್ಕೊಂಡ್ರು, ಅದರಂತೆ ನಾವು ಸಂಬಂಧ ತಪ್ಪಿಸ್ಕೊಂಡಿರಾಕ ಕಲಿಬೇಕು ನೋಡ್ರಿ. ಯಾವಾಗ ಬೇಕು ಅವಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕ ಕಲಿಬೇಕು. ಅಂದ್ರೆ ನಮಗೆ ಬಾಧೆ ಆಗುದಿಲ್ಲ. ನಾಳೆ ಬಿಡು ಟೈಮ್ನಾಗ ಅಯ್ಯೋ ನಾಕೈತಿ ಬಿಡ್ತಿ ಹೆಂಗೆ ಬಿಡ್ಲು ಅಂತ. ಈಗ ಸಂಬಂಧ ತಪ್ಪಿಸ್ಕೊಂಡು ಇರಾಕ ಕಲಿಯೋದು ಮಾಡ್ಬೋದು. ಅದು ಹೆಂಗಾರು ಹೋದ್ರು ಹೋಗಲ್ಲ, ಅದು ಇಲ್ಲೂ ಇರಾಕ್ ಬರ್ತೈತಿ ನನಗೆ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಅದು ಇರ್ಲಿಲ್ಲ ಅಂದ್ರೆ ಹೆಂಗೆ ಇರ್ತೀರಿ ನೀವು? ಶರೀರ ಬಿಟ್ಟು ಹೆಂಗಿರ್ತೀವಪ್ಪ? ಅತಿ ಪ್ರಿಯವಾದ ವಸ್ತು ನಮಗಿದು, ಹೌದಿಲ್ಲ? ಏನು ಹೆಂಗೆ ಬಿಡ್ಲಿ ಅಂತೀವಿ. ನಾಳಿದ ಕಾಟಕ್ಕೆ ಕರ್ತಕ್ಕೆ ಬ್ಯಾಡ ಮರಾಯ, ನಮಗಿದು ಎಂದೂ ಬ್ಯಾಡಪ್ಪ. ಇನ್ನು ಹಂಗಾರ ಮಾಡಿದನು ಉರ್ಲಾರ ಹಾಕೊಳ್ತಾನು ಎಣ್ಣೆ ಹ್ಯಾ ಬೌಡದನ್ನ ಯಾರಿಗೆ ಹೇಳೋದಿಲ್ಲ ನಾವು. ಇದ್ರ ಕಾಟ ತಡೆಯನಾಗೋದಿಲ್ಲ ಬ್ಯಾಡ ನನಗಂತ. ಯಾವ್ದು ನಮಗೆ ಪ್ರಿಯವಾದದ್ದೈತಿ ನಾಳೆ ಅದ ಅಪ್ರಿಯ ಆಕೈತಿ. ಏನು ಒಳ್ಳೆ ಮಜಾ ಅನ್ಸೈತಿ ನಮಗೆ ಈ ಶರೀರಿಗೆ, ನಾಳೆ ಇದ ಅಪ್ರಿಯ ಆಕೈತಿ. ಯಾವಾಗ ಇದನ್ನು ಬಿಟ್ಟೇನೋ ಅಂತೀನಿ. ಯಾರನ್ನೂ ನೋಡೋದಿಲ್ಲ, ಯಾರು ಬಡಿವಿ ಬ್ಯಾಡಪ್ಪ ನಮಗೆ ಮೊದಲು ಈ ಶರೀರ ಸಂಬಂಧ ಕಾಟ ತಪ್ಪಿಸ್ಕೊಂಡಿರಂತೆ. ಇದು ಶರೀರ ಸುಖ ಕೊಟ್ಟು ಬಿಟ್ಟಿದ್ರೆ ಈ ಶರೀರದ ಸಂಬಂಧ ಯಾಕೆ ತಪ್ಪಿಸ್ಕೊಳ್ತಿದ್ದವು? ಯಾವ್ಯಾವ ನಮಗೆ ದುಃಖ ಕೊಡ್ತಾನೋ ಅದ್ರ ಸಂಬಂಧ ಎಲ್ಲ ತಪ್ಪಿಸ್ಕೊಳ್ಬೇಕು. ಅಂದಾಗ ನೀ ಆರಾಮಿರ್ತಿ. ದಿನನಿತ್ಯ ನಾವು ಅಜ್ಞಾನದೊಳಗೆ ಎದರ ಸಂಬಂಧ ಇಟ್ಕೊಂಡು ಆರಾಮಿದ್ದೆ ಅಂದ್ರೆ ತಿಳಿವಿಲ್ಲೇ ಆರಾಮಿರ್ತೇವೆ. ತಾತ್ಪೂರ್ತಿ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ ಅದರ ಸಂಬಂಧ, ವಿಷಯ ವಸ್ತುಗಳ ಸಂಬಂಧ. ಇನ್ನು ತಿಳಿದು ಇರಾಕೆ ಅದಕ್ಕೆ ಬೇಕಾಗ್ಯಾವ ಇವು. ಎಲ್ಲರೂ ದುಡ್ಕೊಂಡು ತಿನ್ನೋ ಕಾಲ ಬರ್ತದ್ರಿ. ಇನ್ನೇನು ಭಾಳ ದಿನ ಹೋಗುದಿಲ್ಲ. ನನ್ನ ಹೊಲ ನನ್ನ ಮನೆ ಅನ್ನೋ ಹಂಗೆ ಇಲ್ಲಿ ಹಿಡ್ಕೊಂಡು ಕುಂತೀರಿ ಇವನು. ಏನು ಮುಂದೆ ಪ್ರಸಂಗ ಹಿಂಗೆ ಬರ್ತೈತೆ ಅಂತ ನಾವೀಗ ಹೊಲ ಕೊಡ್ಬೇಕು ಅನ್ನೋದು. ಇದ್ರ ಮೇಲಿಂದ ಶಾನ್ಯರಾದವ್ರು ತಿಳ್ಕೊಬೇಕು. ನಾನು ಇವು ಹೊಲ ಹಿಂಗೋ ಇರ್ತಾವೆ, ಇನ್ನೂ ಇದನ್ನು ಮಾಡ್ಬೇಕು, ಇನ್ನೂ ಹೊಲ ಹಿಡಿಬೇಕು, ಹುಚ್ಚತನ ಇನ್ನು ಮನೆ ಹಿಡಿಬೇಕು. ನನ್ನ ಹೊಲ ನನ್ನ ಮನೆ ಎಲ್ಲಿದಾವು? ಯಾರ ಮನೆ ಯಾರ ಹೊಲ? ಸುಳ್ಳ ನೆಚ್ಚಿ ಕುಂತಿ ಎಲ್ಲೋ ಹುಚ್ಚಿ ಅಂತ ಪದ ಅಂತಿರಿಲ್ಲ, ಹೌದಿಲ್ಲ? ಯಾರ ಹೊಲ ಯಾರ ಮನೆ ಅಂತ ಹಿಡ್ಕೊಂಡೆ ಹೊಂಟಿಯಲ್ಲ ನೀನು. ಇನ್ನ ಹಿಡಿದ್ರಾಗ ಇದಿ, ಅದನ್ನಟ್ಟು ಹಿಡಿಬೇಕಂತ ಅದಿಲ್ಲ. ಏನೇನೋ ಯೋಜನೆ ಮಾಡ್ಬೇಕಂತೀಯಲ್ಲ ನೀನು. ಏನೂ ಲಾಭ ಇಲ್ಲ ನೀವು ಮಾಡೋ ಯೋಜನೆ. ಅದು ಏನು ಈ ಕಪಡದ 3 ಅವಸ್ಥೆಗಳೇನದಾವಲ್ಲ, ಮೋಸದ್ದು ಅದಾವು. ಇವನ್ನ ಪುನಃ ನೆನಪಿಗೆ ಬರ್ದಂಗೆ ಮಾಡ್ಕೊಂಡಾಗ ನೀ ಆರಾಮಿರ್ತೀನಿ. ಕಪಟದ 3 ಅವಸ್ಥೆಗಳನ್ನು ತೋರಲಿ ಎದೆಡೆಗಿಸು, ನೆನಪಿಗೆ ಬರಬಾರ್ದು. ಅದ್ರಾಗ ಸುಖಬುದ್ಧಿ ಇಟ್ಕೊಂಡು ಹಂಗೆ 3 ಅವಸ್ಥೆ ಒಳಗೆ ತಿರುಗ್ತಿ. ಮದ್ದಲಿ ಒಳಗಿನ ಇಲಿ ಅಂತೆ ಗುಜ್ಞಾನ ಇಲಿ ಗುಜ್ಞಾನ 3 ಇದ್ರಾಗ ಎಚ್ಚರ ಕನಸು ನಿದ್ದೆ 3 ಹಂಗೆ ತಿರ್ಗಾಕ್ತಿ. ಏನು 3 ಅವಸ್ಥೆಗಳನ್ನು ಬೆಳಗತಕ್ಕಂಥವನ ತಾನು ಒಬ್ಬನ ಅದ. ನಿನ್ನಲ್ಲೇ ತೋರೆಡಗ್ತಾವೆ ಅವಸ್ಥೆಗಳು. ಬಂದು ಹೋಗ್ತಾವೆ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು. ನೀನು ಅವ್ಕರು ಕೂಡ ಬರಲಿಲ್ಲ, ಅವ್ಕರು ಕೂಡ ಹೋಗಲಿಲ್ಲ. ನಿನ್ನಲ್ಲಿ ತೋರಿ ನಿನ್ನಲ್ಲೇನು ಅಡಗ್ತಾವೆ. ಅವಸ್ಥೆಗಳು ಬದಲಾವಣೆ ಆಕ್ಕಾವ, ನೀ ಬದಲಾಗುವುದಿಲ್ಲ. ತೋರಿಕೆ ಬದಲಾವಣೆ ಹೊಂದುದನ ಅದು. ಬದಲಾವಣೆ ಹೊಂದೋದ ಕಡೆ ಲಕ್ ಕೊಟ್ರೆ ಬದಲಾಗದೆ ಇದ್ದದ್ದು ಹೆಂಗೆ ಹೋಗಿ ಬರ್ಬೇಕು ನಿನಗೆ?
ಯಾವುದು ಬದಲಾಗುವುದಿಲ್ಲ, ಒಂದ ನಮನೆ ಐತಿ, ಅದು ಸ್ವರೂಪ, ಅದು ಆನಂದ ಬದಲಾವಣೆ ಆಗಿಲ್ಲ. ಈ ಬದಲಾವಣೆ ಹೊಂದೋದು ಆನಂದ ಅಲ್ಲ. ಒಂದ ನಮನೆ ಐತಿ, ಅದ ಬದಲಾಗಿದೆ. ಒಂದ ನಮನೆ ಇದ್ದದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ಈ ತೋರಿಕೆ ಕಡೆ ಲಕ್ಷ್ಯ ಐತಿ, ಬದಲಾವಣೆ ಹೊಂದೋದ್ರ ಕಡೆ. ಅಂದಾಗ ನಮಗೆ ಸಮಾಧಾನ ಇಲ್ಲ. ಏನು ಮಾಡೋ, ಜಗತ್ತೆಲ್ಲ ತೋರ್ತೈತಿ, ಇದಕ್ಕಿದ್ದಂಗೆ ಇರೋದಿಲ್ಲ. ಅದ ತಿಳುವಳಿಕೆ ಮಾಡ್ಕೊಂಡು ಏನು ಮಾಡೋ. ಮೂಲ ಕಾರಣವಾದಂಥ ಶರೀರ ನಾನು ಅನ್ನೋ ತಪ್ಪು ತಿಳುವಳಿಕೆನ ತೆಗೆದು ಹಾಕಿದ್ರೆ ಎಲ್ಲ ಹೋಗೈತೆ ನೋಡಿ. ಹಾಂ, ಒಂದೊಂದು ನೀ ಕಳ್ಕೊಳ್ಳೋಕ್ಕಿಂತ ಮೂಲ ಕಾರಣ ಇದು. ಬುಡುಕಲ ಗಡಿಗೆಯಾಗಿ ನಾ ಅಡಕಲ ಗಡಿಗೆ ಹೊಡೆದು ಬಿಟ್ಟೆ ಅಂದ್ರೆ ಒಂದೊಂದು ಇಳ್ಕೊಳ್ಳೋ ಕೆಲಸ ಏನೈತಿ? ಒಂದು ತಪ್ಪಿಸ್ಬಿಟ್ರೆ ಎಲ್ಲ ಬೆದ್ದು ಹೋಕ್ಕವನು. ಹೌದಲ್ಲ? ದೇಹ ಭಾವ ನಡಿಯೇ ದುಃಖದ ಕೇಡು ಅಂತ. ಸುಖದಿಂದ ಇರ್ಬೇಕನ್ನೋಂಗಿದ್ರೆ ಶರೀರ ಸಂಬಂಧ ತಪ್ಪಿಸ್ಬೋದು. ಒಂದಾಗಿ ಶರೀರ ಸಂಬಂಧ ಇಟ್ಕೊಂಡು ನೀ ಏನು ಮಾಡಿರೋ ಲಾಭ ಇಲ್ಲ ಇದ್ರಾಗ, ಎಲ್ಲ ವ್ಯರ್ಥ. ನೀವು ಮಾಡೋದಿಲ್ಲ. ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಬಾಳೆ ನೀನು. ಏನು ಈ ಶರೀರ ನಾನನ್ನು ತಪ್ಪು ತಿಳುವಳಿಕೆ ತೆಗೆದು ಹಾಕೋದ್ರಿಂದನೇ ಇದು ಅಧ್ಯಾತ್ಮದ ವ್ಯವಸಾಯ. ಅದು ಇದನ್ನು ತೆಗೆದು ಹಾಕಿದಾಗ ನಿನಗೆ ಆರಾಮ ನೋಡಿ. ಇದನ್ನು ತೆಗೆದು ಹಾಕ್ಬೇಕಾದ್ರೆ ಎರಡನೇ ಕಡೆ ಹೋಗಿ ಏನಾದ್ರು ಮಾಡ್ಬೇಕಾಗೈತಿ? ಏನೂ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ಹೋಗ್ಬೇಕಾಗಿಲ್ಲ ನೀನು. ನಾವು ಯಾವ ವ್ಯಕ್ತಿ ಹಿಡಿದೂ ಮಾತಾಡೋದಿಲ್ಲ, ಮತ್ತು ನಾವು ಮಾತಾಡೋದು ಎಲ್ಲ ವ್ಯಕ್ತಿಗೂ ಸಂಬಂಧ ಇದ್ದದ್ದೇ ಇರ್ತದೆ. ನನ್ನ ಸಂಬಂಧ ಹಾಕ್ತಾರೆ ₹100 ಅವರು ಅನ್ನುವಂಗೆ ಆಕೈತಿ ಇದು. ಹೌದಿಲ್ಲ? ನಾವು ಯಾರು ವ್ಯಕ್ತಿ ಹಿಡಿದು ಮಾತಾಡೋದು, ನನಗೆ ಮಾತಾಡಕತ್ತೀರಿ ನೀವು, ನನ್ನ ಸಂಬಂಧನ ಇವತ್ತು ನನಗೆ ಹೊಂಟೈತಿ ನೋಡಪ್ಪ, ನಂದ ಶಾಸ್ತ್ರ ಗೊತ್ತೈತಿ ಇವತ್ತು, ಹಂಗೆ ಅನಿಸ್ತದೆ. ಏನು ಹಂಗೆ ಅನಿಸ್ತೈತಿ ಅದ ಎಲ್ಲರಿಗೆ. ದೇವಮ್ಮನವ್ರು ಬಂದು 1-2 ದಿನ ಇದ್ರೆ ಅಜ್ಜಾರ ಕುಟುಂಬ, ನಾ ಬಂದದ್ದಕ್ಕೆ ನನ್ನ ಸಂಬಂಧ ತೆಗಿಯಾಕತ್ತೀರಿ ನೀವು ಅಂತ ಅಂದ್ಲು ದೇವಮ್ಮ. ಹೇಳುವಂಗೆ ಹೇಳ್ತೇವೆ. ನಂದಂತ ನೀ ಹಚ್ಕೊಂಡ್ರೆ ನಾ ಏನು ಮಾಡಲಿ ಅಂದ್ರೆ ಗೊತ್ತೈತೆ ಹೇಳಿ, ನಾನು ನಂದ ತೆಗ್ದೀನಿ ಸುದ್ದಿ ಅಂತಂದ್ರು ಅವರು. ಎಲ್ಲರಿಗೆ ಹೆಂಗೆ ಅನಿಸ್ತೈತೆ ಅದು. ಎಲ್ಲರಿಗೆ ಸಂಬಂಧ ಇದ್ದದ್ದೇ ಇರ್ತೈತೆ ಅದು. ನಾವು ಯಾವ ವ್ಯಕ್ತಿ ಹಿಡಿದು ಮಾತಾಡೋದು ಅಂತಿದ್ರು. ಏನು ಎಲ್ಲರೂ ದುಡ್ಡು ದುಗ್ಗಾನಿ ಗಳಿಸಿ ಮದುವೆ ಮಾಡಿಕೊಂಡು ಮಕ್ಕಳು ಮರಿ ಹಡೋದು ಉಂಡು ತಿಂದು ಮಜಾ ಮಾಡಿ ಆರಾಮಿರ್ಬೇಕಂತ ಪ್ರಯತ್ನ ನಡೆಸಿರಿ. ಹೌದಿಲ್ಲ? ಆದ್ರೆ ಆರಾಮದಿರಿನ? ಇಷ್ಟೆಲ್ಲ ಮಾಡಿ ಆರಾಮದಿರಿನ? ಯಾರ್ಯಾರು ಏನೇನು ಮಾಡಿ ಸುಖ ಹೊಂದಬೇಕಂತ ತಿಳ್ಕೊಂಡಿದ್ದನ್ನೆಲ್ಲ ಮಾಡಿ ಮುಗಿಸಿದ್ರಿ. ಯಾಕ್ರಿ? ಎಲ್ಲ ಮಾಡಿದಿ. ಎದ್ರಾಗ ಸುಖ ಐತೆ ಅಂತ ಏನೇನು ಮಾಡ್ಬೇಕಂದ್ರೆ ಮಾಡಿದಿ. ಅದರಿಂದ ಏನಾಯ್ತು? ಸುಖ ಸಿಗ್ತೇನ ಅಂತಂದ್ರೆ ಎಲ್ಲ ಮಾಡಿದಿಪ್ಪ. ನೀನೆಲ್ಲ ಹಬ್ಬ ಮಾಡಿದಿ ಆರಾಮಿರ್ಬೇಕಂತ. ಯಾಕ್ರಿ? ಉಂಡು ತಿಂದು ಆರಾಮ್ ಉಂಡು ಆಯ್ತಪ್ಪ, ಚಲೋದು ಏನೇನೋ ಮಾಡಿದಿಪ್ಪ. ಮಾಡಿ ಎಲ್ಲಿ ಹೋತದು? ನೀನೇನೋ ಭಾವಿಸ್ಕೊಂಡು ಏನೇನೋ ಮಾಡ್ತೀನಿ. ಆರಾಮಿರೋಕ್ಕಾಗೈತೆ ನೋಡ್ಕೊ. ಇಷ್ಟೆಲ್ಲ ಮಾಡಿ ಆರಾಮ ಇರೋಕ್ಕಾಗೈತೆ? ನಾನು ಬಾಳೆ ಆಟ ಎದ್ರ ಸಂಬಂಧ ಹೊಡೀರಿ? ಎದ್ರ ಸಂಬಂಧ ಹೊಡೀರಿ? ಬಾಳೆದಾಟ ಆರಾಮಿರ್ಬೇಕಂತ. ಮುದುಕಾಗಮಟ ಮಾಡಿದೆಯಲ್ಲೋ ಬಾಳೆ. ಆರಾಮದಿಯಾ? ಅವ್ರಿಗೆ ಬುದ್ಧಿ ಹೇಳ್ತಾನೆ, ಹಂಗೆ ಮಾಡ್ಬೇಕು, ನೀವು ಹಿಂಗೆ ಮಾಡ್ಬೇಕಂತ. ನೀ ಹೆಂಗೆ ಮಾಡಿ ಆರಾಮದೀವಪ್ಪ? ನಿಂದ ಮಂದಿಗೆ ಹೇಳಕ್ಕೆ ಹೋಗ್ಯಲ್ಲ. ಮಾಡಿದ್ರೆ ಆರಾಮಿರಕ್ಕಾಗೈತೆ? ನೋಡ್ಕೋ. ಹೆಂಗೆ ಮಾಡಿದ್ರು ಇದ್ರಾಗ ಸುಖ ಇಲ್ಲ.
ಏ ತಂಡ ತಾನು ಹೊಡಿವಲ್ಲಿ ಮುಂದಿಗೆ ಹೇಳ್ತಾನ, ಹಂಗೆ ಮಾಡ್ಬೇಕು ನೀವು ಬಾಳೆ ಹಿಂಗೆ ಮಾಡ್ಬೇಕಂತ ಏನೇನು ಹೇಳ್ತಾನೆ. ಸಣ್ಣ ಅದಾವ್ರಿ ಅವಕ್ಕೆ ಹೇಳ್ಬೇಕೆಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾರು ಯಾರಿಗೆ ತಿದ್ದೋ ಅವಶ್ಯಕತೆನೇ ಇಲ್ಲ. ಏನ್ ಯಾರು ಹೇಳೋ ಅವಶ್ಯಕತೆನೇ ಇಲ್ರಿ. ಅವ್ರೇನಂತಾರ ಗೊತ್ತೈತೇನ, ನಮಗದ ಅನುಭವ ಆಗ್ಬೇಕು. ಯಾವಾಗ ನೀ ಹೇಳಿದ ಕೂಲ ಬಿಟ್ಟು ಬಿಡ್ತೇವಿ, ನಮ್ಗೆ ಅನುಭವ ಆಗ್ಬೇಕು. ಯಾವಾಗದು ಮಾಡಿದ ಮ್ಯಾಗ ಅನುಭವ ಆಗುದಿಲ್ಲ. ಆದಾಗ ತಾಗದೆ ಬಾಗದು, ಬಿಸಿಯಾಗದೆ ಬೆಣ್ಣೆ ಕರಗದು ಅಂತ. ಹಂಗವಾದ ಪೆಟ್ಟ ಹತ್ತಿದಾಗ ಗೊತ್ತಾಗ್ಬೋದು. ಅದು ನಮಗೆ ಸ್ವತಃ ಅನುಭವ ಆಗ್ಬೇಕಲ್ಲ ಅಂತ. ಆಗ ಹೇಳಿ ಹೆದರ್ಸಿ ಬಿಡ್ತೀರಿಪ್ಪ ನೀವು, ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತ. ಬರೇ ಕಾಲಾಗ ಒಗದು ಬಿಡ್ತೀರಿ ಏನಾರು ಮಾಡ್ಬೇಕಂದ್ರೆ. ಹೌದಿಲ್ಲ? ಅದು ಮಾಡಿ ನಮಗೆ ಗೊತ್ತಾಕೈತೆ, ನುಕ್ಸಾನ ಆಗ್ಲಿಲ್ಲ, ಅನುಭವ ಆಕೈತಿ, ಅದು ಗಟ್ಟಿ ಆಕೈತಿ ನಮ್ಗೆ ಅನುಭವ. ಅವ್ರು ಶಾನ್ಯಾರ, ಅವ್ರು ಕರಿನ. ನಾವ ಹುಚ್ಚರು ಬುದ್ಧಿ ಹೇಳಕ್ ಹೋಗ್ಯ ಅವ್ರಿಗೆ. ಇನ್ನ ಅದಾಕೈತಿ ನನಗೆ ಇದಾಕೈತಿ ಅಂತ. ಹೌದಿಲ್ಲ? ಕಾಲಾಗ ಹಗ್ಗ ಒಗಿತೀನಿ ಇನ್ನು. ಹೌದಿಲ್ಲ? ಹೆದರ್ಸ್ಬಿಡ್ತೀವಿ ಅವಕ್ಕೆಲ್ಲ. ಅದನ್ನು ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ. ನೋಡ್ಕೋರಿ ಹೆಂಗಾಕೈತೆ ನೋಡಿ. ಅನುಭವಿಸಿದಾಗ ಗೊತ್ತಾಗೋದು. ತಂಬಾಕು ತಿಂದ್ರೆ ಏನಾಕೈತಿ ಅನ್ನೋ ತಿಂದು ನೋಡಂದ್ರೆ ಗೊತ್ತಾಕೈತಿ ನಿನಗೆ. ಸರ್ ಒಮ್ಮೆ ಏನು ತಿಂತಾರ್ರಿಪ್ಪ ತಂಬಾಕ, ಜನ ಎಲ್ಲ ಹಂಗೆ ಹೊಡಿತಾರೆ. ಸರ್ ನೀವು ತಿಂದು ನೋಡ್ರಿ ಅಂದ್ರೆ ಗೊತ್ತಾಕೈತಿ. ತಿಂದು ನೋಡ್ರಿ ಅಂದ್ರೆ ಗೊತ್ತಾಕೈತಿ ನಿಮ್ಗೆ. ಸುಳ್ಳಾದ ಇಲ್ಲೇ ನೀ ಅದನ್ನು ಮಾಡಿರಿ, ಇಲ್ಲ ಅದನ್ನು ಮಾಡಿರಿ, ಏನು ಮಾಡಲೇ ಗೊತ್ತಾಕತ್ತೆ ನಿನಗೆ. ಮಾಡಿದಾಗ ಗೊತ್ತಾಕೈತಿ, ಪೂರ್ಣ ಅನುಭವ ನೀನು. ಹೌದಿಲ್ಲ? ಮಹಾತ್ಮರೆಲ್ಲರೂ ಹಮ್ಮ ಅಳದ ಸುಖ ಹೊಂದಿದ್ರು, ಹಮ್ಮ ಇಟ್ಕೊಂಡು ಸುಖ ಹೊಂದಿದ್ರು. ಹಮ್ಮ ಅಳದ ಸುಖ ಹೊಂದಿದ್ರು, ಹಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನ ಅರಿಯುವುದು ಏನಾಗತ್ತೆ. ಅಹಂಕಾರ ಅಲ್ಲದನ್ನು ನಾನು ನನ್ನದು ಅಂತ ಹಿಡ್ಕೊಂಡು ಹೊಂಟಿದ್ದೆ. ತನಗೆ ತಾನು ಅಹಂಕಾರ ಅಲ್ಲ, ತಾನು ಅಲ್ಲದಕ್ಕೆ ತಾನು ಅಂತಾನ. ಈ ತೂರು ಎಡುಗುದಕ್ಕೆ ನಾನು ಅಂತಾನ. ಈ ದೇಹ ನಾನು ಅನ್ನೋದು ಅಹಂಕಾರ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವನ್ನ ಅವಲಂಬಿಸ್ಕೊಂಡಿದ್ದ ನಾನು ನನ್ನದು ಅನ್ನೋದು ಅಹಂಕಾರ. ಇದೆಲ್ಲ ಅದರಿಂದನೇ ದುಃಖ ಆಗೈತಿ. ನಿದ್ದೆ ಎತ್ತಿದಾಗ ಅದಕ್ಕೆ ನಾನು ಅಂದಿದ್ದೆ, ಅಲ್ಲಿ ಆರಾಮಿದ್ನಪ್ಪ ನಾನು ಅಂತೇಳಿ. ಅಲ್ಲಿ ನಾನು ಅಂತ ಅದಕ್ಕೆ ಅಂತೇಳಿ, ದೇಹ ಇಲ್ಲ, ಇಂದ್ರಿಯಗಳಿಲ್ಲ, ಆರಾಮ. ಏನು ಅವಲಂಬಿಸ್ಕೊಂಡು ಆರಾಮಿದ್ದೆ ಅಲ್ಲಿ. ಇದನ್ನ ಶರೀರ ಅವಲಂಬಿಸ್ಕೊಂಡು ಇದನ್ನು ನಾನು ಅಂತ ತಿಳ್ಕೊಂಡು ಆರಾಮಿರ್ಬೇಕಂತ ಹೊಂಟೀವಿ. ಹೌದಾ? ನೀನು ನಡಬರ್ಕ ಬಂದದ್ದು ಇದು ವಿಕಾರ ಆಗೋ ದೇಹ. ಹೇಸಿಗೆ ಕೊಟ್ರಿಗೆ ನಾನು ಅನ್ನೋದು ಇದು ಬರೋಬ್ಬರಿ ಏನೋ. ಇದು ವಿಕಾರ ಆಗುವ ಹೊಂದುವಂಥದ್ದು ಏನ್ಸದು? ಶಾನೆ ಅನ್ನ ದೊಡ್ಡವನು ಇದಕ್ಕೆ ನಾನು ಅನ್ನೋದು. ನೀನಾಗಿದ್ರೆ ಇದನ್ಯಾಕೆ ಬಿಡ್ತೀಯ ಹಂಗಾರ? ಬಿಡ್ತೀಯಲ್ಲೋ ಇದನ್ನು? ಇದು ಪ್ರತಿಕೂಲ ಆಗಕೈತಿ ಕೂಲ ಬಿಡಕ್ಕೆ ಚಲೋ ಮಾಡ್ತೀವಿ. ಅನುಕೂಲ ಆದಾಗ ಒಳ್ಳೆ ಮಜಾ ಆಯ್ತು ನಿನಗೆ. ಪ್ರತಿಕೂಲ ಆಯ್ತಂದ್ರೆ ಯಾವಾಗ ಇದನ್ನು ಬಿಟ್ಟೇನೋ ಅಂತೀನಿ. ಇಡೀ ಜಗತ್ತೆಲ್ಲ ಏನು ನಡೆಸೋದು ನೋಡ್ರಿ. ತಿನ್ನೋದು, ತಿನ್ಕೋದು, ತಿಕ್ಕೋದು. ಎಲ್ಲರೂ ಶಿಷ್ಣೋದರ ಪಾರಾಯಣರು. ಇದಕ್ಕಿಂತ ಹೆಚ್ಚಿಂದ ಏನು ದೊಡ್ಡ ಕಮಾಯಿ ಮಾಡ್ತೀರಿ? ಯಾವ ನಮ್ಮ ಅಪ್ಪ ದೊಡ್ಡಪ್ಪ, ಯಾವ ನಮ್ಮವು ದೊಡ್ಡವು ಮಾಡ್ತೀರಿ ಹೇಳ್ರಿ? ಇದಕ್ಕಿಂತ ಹೆಚ್ಚಿನ ಕೆಲಸ ಬರೀ ತಿನ್ನೋದು, ತಿನ್ಕೋದು, ತಿಕ್ಕೋದು. ಏನೈತಿಪ್ಪ ನೀನು? ಮತ್ತೊಂದು ಏನೈತಿ ಹೆಚ್ಚಿಂದ ಹೇಳಿ? ಹೊಸಾದ ಏನೈತಿ? ಮಾಡಿದ್ದ ಮಾಡೋ ಕಿಸ್ಬಾದಾಸ ಅವ ಹೋದಿಲ್ಲ, ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿ ಹೇಳ್ರಿ? ಮತ್ತು ಅದ್ರಾಗ ಸುಖ ಬುದ್ಧಿ ನಾವು ನೋಡ್ತೈತಿ. ಒಳ್ಳೆ ಅದನ್ನ ನೋಡ್ತೈತಿ. ಏನಾಗೈತಿ ಅದರ ಪರಿಣಾಮ? ಅದರಾಗ ಸುಖ ಸಿಕ್ಬಿಟ್ಟಿದ್ರೆ ಅದನ್ನ ಬಿಟ್ಕೊಟ್ಟು ನೀತಿಗೆ ಹೋಗಿದ್ದಿ. ಬ್ಯಾಸರ ಆಯ್ತು ಅಂತ ಹೊಕ್ಕಿಲ್ಲ. ಎಲ್ಲಿ ವಿಶ್ರಾಂತಿ ಹೊಂತಿ? ಅವು ಯಾವೂ ಇಲ್ಲ ಅಲ್ಲಿ. ಯಾವ ವಿಷಯ ವಸ್ತುಗಳ ಸಂಪರ್ಕ ಇಲ್ಲೇ ನಿದ್ದೆ ಒಳಗೆ. ಎಲ್ಲರೂ ವಿಶ್ರಾಂತಿಯನ್ನು ಹೊಂತಿ.
ಅದನ್ನು ಮರ್ತು ಬಿಡ್ತೇವೆ. ಮತ್ತೆ ಇದ್ರ ಬೆನ್ನು ಹತ್ತಿ ಇದ್ರ ಬೆನ್ನು ಹತ್ತಿದ್ದನೂ ಆತಿಲ್ಲ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗ ಏನು ಕೊಡ್ತೀನಿ ನಿನಗೆ? ಏನು ಮಾಡಿದಪ್ಪ? ಹುಟ್ಟಿದ ಅಂದಿನಿಂದ ಸಾಯುವವರೆಗೂ ಇದನ್ನ ಮಾಡಿದಿಲ್ಲ. ಏನು ಕಂಡಿ? ಏನು ಸುಖ ಕಂಡಿದ್ರಾಗ? ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿಪ್ಪ? ಏನು ಕಂಡಿ? ಸಾಯು ತನಕ ಸಂಸಾರದೊಳಗೆ ಗಂಡ ಸುಖ ಕೊಡ್ತಾನೋ ಹೀನ್ ಸುಖ ಕೊಡ್ತಾಳು? ಕೊಟ್ಟವನ ಅಜ್ಜಾಮಗಳನ್ನ ಕೇಳ್ರಿ, ಅನುಭವಿಸ್ತಾ ಇರ್ತಾರ ಅವ್ರು. ಎಮ್ಮ ಅಜ್ಜ ಸುಖ ಕೊಟ್ಟನ ನಿನಗಂತ? ಅಮ್ಮ ಸುಖ ಕೊಟ್ಟಲಂತ ಅಜ್ಜನ ಕೇಳ್ರಿ, ಎಲ್ಲಿದು ಹೋಗೋ ನಿನ್ನಂತಾನು? ಮತ್ತೆ ಯಾಕೆ ಅದ್ರ ಮ್ಯಾಗ ಆಸಕ್ತಿ? ಇನ್ನ ಯಾಕೆ ಹೋಗಲ್ ನಿನಗೆ? ಇನ್ನ ಕೊಡ್ತೈತಿ ಅನ್ನೋ ಬುದ್ಧಿ ಐತಿ, ಅದ ನೆನವನ್ಯಾಗ ಶರೀರ ಬಿಡ್ತೈತಿ. ಮತ್ತೆ ಅದ್ರಾಗ ಹುಟ್ಟಿ ಅದ್ರಾಗ ಒಳ್ಳೆಳ್ಳೆ ಹುಟ್ಟೋದು ಹುಟ್ಟಕಸ್ತದ. ಯಾರ್ಯಾರಿಗೆ ಅದರೊಳಗೆ ಸುಖ ಬುದ್ಧಿ ಇರ್ತೈತಿ ಅವ್ರು ಅಲ್ಲೇ ಹುಟ್ಟತಾರ, ಹುಟ್ಟಕ್ಕೆ ಹಚ್ಚೇ ಬಿಡ್ತೈತಿ. ಅಂತ ಕರ್ಮಗಳನ್ನ ನಾವು ಮಾಡ್ತಾನ, ಅದಕ್ಕಾಗಿ ಮಾಡ್ತಿರ್ತೈತಿ ಅದು. ಏನ್ ಇದು ಹೊಳಿವಲ್ಲ ನಮ್ಗೆ? ಯಾವ ಪುಣ್ಯಾತ್ಮ ಹೊಳಿತೈತಿ ಹೊಳಿತೈತಿ. ಇದ್ರಾಗ ನನಗೇನೂ ಸಿಗುವುದಿಲ್ಲ, ಬ್ಯಾಡಿದು. ಮಹಾತ್ಮರ ಎಚ್ಚರಿಕೆ ಕೊಟ್ಕೊತ ಬಂದಾರ, ಬೇಡ ಬೇಡಲೆ ಮನವೇ ಭೋಗದ ಒಡನಾಟ. ಇದು 5 ಇಂದ್ರಿಯಗಳ ಒಡನಾಟ, ಒಂದ ಇಂದ್ರಿಯ ಅಲ್ಲ. 5 ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಈ 5 ಇಂದ್ರಿಯಗಳ ಒಡನಾಟ ಬ್ಯಾಡಲೆ ಮನಸ್ಸ. ನಂಜು ಬೆರೆಸಿದ ಸವಿಯೂಟ ಅಂತ ವಿಷ ಮಿಶ್ರಿತ ಇದು ಕೊಲ್ತೈತಿ ಇದು ಅನ್ನೋದು ಹೊಳಿ ಬಂದಲ್ಲ. ಮೃಷ್ಟಾನ್ನದೊಳಗೆ ವಿಷ ಹಾಕ್ಯಾರ ಅನ್ನೋದ ಅಂದ್ರೆ ಯಾರು ತಿಂತಾರ್ರಿ? ಅದನ್ನ ಮುಟ್ಟುದಿಲ್ಲ. ಅದನ್ನ ನೀನು ಗೊತ್ತಿಲ್ಲೇ ಹೋಗಿ ತಿಂದು ಸಾಯ್ತೀರಿ ಅಲ್ಲ, ಗೊತ್ತಿಲ್ಲೇ. ಹೌದಿಲ್ಲ? ಅದು ಕೊಲ್ತೈತಿ ಅನ್ನೋದು ಗೊತ್ತಾಗ್ಲಿಕ್ಕೆ ಬಿದ್ದು ಬಿದ್ದು ಸತ್ತು. ಸೊಡರಿನ ಸುಡುವ ತನವನ್ನು ಅರಿಯದೆ ಬಿದ್ದು ಕೆಡುವ ಪತಂಗದವು ಅಲ್ಲ. ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಿರಲಿಲ್ಲ, ಹೆಂಗ ಬುದ್ಧಿ ಸಾಯ್ತಾವ ಹುಳ. ಈ ವಿಷಯದ ಸಂಪರ್ಕ ಹೋಗಿದ ನಮ್ಮನ್ನು ಕೊಲ್ತೈತಿ ಅನ್ನೋದು ಗೊತ್ತಿರಲೇ ಜಗತ್ತು ಅಜ್ಞಾನದಿಂದ ಎಲ್ಲ ಜಗತ್ತಿನ ಜೀವಿಗಳು ಮೋಹಕ್ಕೆ ಬಿದ್ದ ಇದರೊಳಗನ ಬಿದ್ದು ಸತ್ತು. ಬೆಂಕಿಯಾಗ ಹುಳ ಬಿದ್ದು ಸತ್ತಂಗೆ ಬಡ್ಕೋತೈತಿ. ಹಂಗ ಸಿಕ್ಕಿತ ಸಿಗಾಕಿಲ್ಲ, ಕಂಡೇನು ಇಲ್ಲೋ ಯಾವ್ದಾರ ಜನ್ಮದಾಗ. ಏನ್ ಲೇಪ ಏನು ಬರ್ಗೆಟ್ಟೈತ್ಲಿ ಇದಂತಿರ್ತಾರೆ. ಹೌದಿಲ್ಲ? ಹಂಗ ಅದ. ಅದಕ್ಕೆ ಹವಣಿಸ್ತಿರ್ತೈತಿ ತಿನ್ನೋದಕ್ಕೆ, ನೋಡೋದಕ್ಕೆ. ಏನ್ಲಿ ಇದು ಬರ್ಗೆಟ್ಟೈತಿಪ್ಪ ಇದಂತ. ಅದೇ ಹಪಿನ ಅದರಾಗನ ಐತಿ ಜನ್ಮ ಜನ್ಮಾಂತರ ಅದನ್ನ ತಿರ್ಗಾಕೈತಿ. ಇದನ್ನೆಲ್ಲ ವಿಚಾರ ಮಾಡಿ ನೋಡಿದಾಗ ಇದು ಹೊಡಿತೈತಿ. ಇದ್ರಾಗ ಐತಿ ಇಲ್ಲ ಅನ್ನೋದು ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಐತೋ ಅಹಿತ ಐತೋ ಅನ್ನೋ ವಿವೇಕ ಜಾಗೃತ ಆದಾಗ ಇದರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ, ಅನಾಸಕ್ತಿ ಬರ್ತೈತಿ ನಮಗೆ. ಇದರ ದೋಷ ದರ್ಶನ ಆದಾಗ ದೋಷ ಕಾಣುಲ್ಲೇ, ವಿಚಾರ ಮಾಡಿದಾಗ ದೋಷ. ಬೆಳಕಿಗೆ ಬಂದಾಗ ಇದು ಕಾಣ್ತೈತಿ, ಕತ್ತಲ್ದಾಗೇನು ಕೈ ಆಡಿಸ್ಕೊಂತವ್ರು ಎಲ್ಲಿ ಕಾಣ? ಅಜ್ಞಾನದೊಳಗಿನ ಕಾರ್ಯ ಇದು ದೋಷ ದರ್ಶನ ಆಗುವುದಿಲ್ಲ ನಿನಗೆ. ಅಜ್ಞಾನದೊಳಗೆ ಏನು ಕರ್ಮ ಮಾಡಿರೋ ನಿನಗೆ ದೋಷ ಕಾಣೋದಿಲ್ಲ. ಜ್ಞಾನಕ್ಕೆ ಬಂದಾಗ, ವಿಚಾರಕ್ಕೆ ಬಂದಾಗ ಇದರ ಹಕ್ಕಿಗತಿ ಗೊತ್ತಾಕೈತಿ. ವಿಚಾರ ಮಾಡಿ ನೋಡು, ಜ್ಞಾನದಿಂದಲೇ ನೋಡು ಮನುಜ ಯಾವುದು ಬಲು ಪಾಡ ಅಂತ ವಿಚಾರ ಮಾಡಿ ನೋಡ್ಕೋ. ನೀವು ಮಾಡೋದು ಯಾವುದು ಹಿತ ಐತಿ ಇದ್ರಾಗ, ಅದನ್ನು ನಾವು ಮಾಡಾಕ್ತಾ ಇರಲಿಲ್ಲ. ಬೆಳಕು ಹಚ್ಚಿ ನೋಡ್ಕೋ, ಬೆಳಕಿನಡೆಗೆ ಬಾ. ತಮಸೋ ಮಾಂ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ಬಾ, ವಿಚಾರಕ್ಕೆ ಬಾ ನೀನು. ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ, ವಿಚಾರವಂತರ ಸಂಘದೊಳಗೆ. ಯಾರ ಆ ಬೆಳಕು ಕಂಡಿರ್ತಾರ, ಸತ್ಯದ ದರ್ಶನವನ್ನು ಮಾಡ್ಕೊಂಡಿರ್ತಾರ, ಅವರ ಸಂಘವನ್ನು ಮಾಡು. ಅಂದಾಗಿದ್ರ ಹಕ್ಕಿಕತಿ ಗೊತ್ತಾಕೈತಿ ನಿನಗೆ. ಬರ್ಬರ್ತಾ ಪರಿವರ್ತನೆ ಹಾಕೊಂತ ಹೋಗ್ತೈತಿ ಅವರ ಸಂಘದೊಳಗೆ ನಿರಂತರನೇ ಇರುವುದರಿಂದ. ಬೇಕಾದಂಥ ಅಜ್ಞಾನಿ ಅದನ್ನೊಂದು ಅವನಲ್ಲಿ ಪರಿವರ್ತನೆಯನ್ನು ಮಾಡ್ತೈತಿ. ಸತ್ಸಂಗದ ದೊಡ್ಡ ಪರಿಣಾಮವನ್ನುಂಟು ಮಾಡ್ತದೆ. ಅದಕ್ಕೆ ಮಾಡಿ ನೋಡು, ಅಂಥ ವಿಚಾರವಂತರ ಸಂಘ ಮಾಡಿ ನೋಡ, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡು. ಸಾಧುಗಳಂದ್ರೆ ಸೋಗ ಹಾಕೊಂಡು ಅಡ್ಡಾಡೋರು ಅಲ್ಲ. ಮತ್ತೆ
ಶಾಸ್ತ್ರ ಹೇಳೋರು ಸೋಗ ಹಾಕೊಂಡು ಅಡ್ಡಾಡೋರು ಭಾಳ ಲಪುಟ್ರು ಇರ್ತಾರೆ. ಯಾಕ್ರಿ? ಸಾಧುಗಳಂದು ಯಾರಿಗೆ ಜಗತ್ತಿಗೆ ಕಲ್ಯಾಣ ಆಕಿರ್ತೈತಿ, ಯಾರಿಂದ ಹಿತ ಆಕೈತಿ, ತಮಗೂ ಕಲ್ಯಾಣ, ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡೋರು ಅವ್ರು ಸಾಧು. ಅವ್ರು ಗೊರ್ತು ಹಚ್ಚೇ ಕೊಡೋದಿಲ್ಲ, ಅವ್ರು ಯಾವ ಸೋಗು ಹಾಕಕ್ಕೆ ಹೋಗೋದಿಲ್ಲ. ಗೊರ್ತು ಹಚ್ಚಲಿ ಅಂತ ಸೋಗ ಹಾಕ್ತಿರ್ತಾರೆ ಅವರು. ಅವ್ರಿಗೆ ಜ್ಞಾನ ಆಗಿರ್ತಿಲ್ಲ. ಸೋಗ ಹಾಕೋರಿಗೆ ಜ್ಞಾನ ಆಗಿರ್ತೈತೇನೆ? ಹಾಂ, ಅವ ಜ್ಞಾನ ಅದಾವ ಸೋಗ ಹಾಕ್ತಾನಂದ್ರೆ ಅವ ನಿಜವನ್ನ ತಿಳಿದವ. ಅರಿಯದ ಮೂಢನ ಪರಿಯೋಳು ನಿಜವನ್ನ ಅರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದರು ಉಂಡುಟ್ಟು ಸಂಚರಿಪನು. ಅರಿಯದರಂಗೆ ಇರ್ತಾನವ. ಬೋರ್ಡ್ ಹಾಕೊಂಡು ಅಡ್ಡಾಡ್ತಾನ ನೀವು, ನಾ ಸಾವುಕಾರದೇನಂತ. ಹಂಗೆ ನಾ ಸ್ವಾಮಿಗಳದೇವಂತ ಸೋಗ ಹಾಕೊಂಡು ಅಡ್ಡಾಡೋದು ಏನಿದು? ಆ ಜ್ಞಾನ ಆಗೈತೆ ನಾವು. ಅದ್ರ ಆಶೆ ಬರುಕರು ಅವರೆಲ್ಲ. ನನಗೆ ಕಿಮ್ಮತ್ ಕೊಡಲಿ, ನಾನು ನೋಡಿದ ಕೂಡಲೇ ಮರ್ಯಾದೆ ಕೊಡ್ತಾರೆ, ಕರೀತಾರೆ, ಬರ್ರಿ ಅಪ್ಪಗಳ ಇಲ್ಲಿ ಬರ್ರಿ ನೀವು ಸೋಗ ಹಾಕಿರಿ. ಯಾಕ್ರಿ? ಆ ಸಾಧಾವಾರ ಯಾರು ಮಾತಾಡ್ಸೋದಿಲ್ಲ ನಮ್ಮನ್ನ. ಅವಾಗ ಆಶೆ ಐತಿ, ಲೋಕವಾಸನ, ಜನರ ಕಡೆಯಿಂದ ಮರ್ಯಾದೆ ತಗೋಬೇಕು, ಹೌದು ಅನ್ಸ್ಕೋಬೇಕು. ಎದಕ್ಕೆ ಬೇಕಾಗಿತ್ತು ನಮಗೆ? ಅವ್ನ ನಿಜವನ್ನ ತಿಳಿದವ ಗೊತ್ತಿಲ್ದಂಗೆ ಇರ್ತಾನ, ಯಾರಿಗೆ ಹೇಳಕ್ಕೆ ಹೋಗಲ್ಲ, ಅರಿಯದರಂಗೆ ಇರ್ತಾನೆ ಸುಮ್ಮನೆ. ನಾವು ನಿಜವಾದ ಸಾಧು. ಸೋಗ ಹಾಕ್ಕೊಂಡು ನಾನು ಬೋರ್ಡ್ ಹಾಕ್ಕೊಂಡು ಅಡ್ಡಾಡ್ದಂಗೆ ಹೌದಿಲ್ಲ ಇದು? ಬೋರ್ಡ್ ಹಾಕ್ಕೊಂಡು ನೀ ಹೇಳೋದು ಬೇಕಾಗಿಲ್ಲ, ನಿನ್ನ ವರ್ತನ ಗೊತ್ತಾಗ್ಬಿಡ್ತೈತಿ. ನೀ ಅಜ್ಞಾನಿ ಇದೇನೋ ಜ್ಞಾನಿ ಇದೇನೋ ಅನ್ನೋದು. ಜ್ಞಾನಿಗಳ ವರ್ತನ ಹೆಂಗಿರ್ತೈತಿ ಅದು? ಜ್ಞಾನಿ ಅಂದವನ ಅರಿಯವೆಂಬರು ಅನುಮಾನವೇಕ ಅವನ ಅಂಗ ತಾನೇ ಸೂಚಿಸುತ್ತಿರುವುದು. ಅವನ ವರ್ತನಾನ ಗೊತ್ತಾಗ್ಬಿಡ್ತೈತೆ. ಹಿತವಿಧ ಹಿತವೆಂಬ ತಿಳುವಿಗೆ ವಿಷಯ ವಿರತಿಯ ಸೂಚನೆ ಅಂತ. ಅವನಲ್ಲಿ ಜ್ಞಾನ ಆಗೈತೆ, ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ ನಮಗೆ. ಯಾವ ವಿಷಯದಲ್ಲಿಯೂ ಆಸಕ್ತಿ ಇರುವುದಿಲ್ಲ. ವಿಷಯಗಳ ಪ್ರಾಪ್ತಿಗಾಗಿ ಯಾವ ಪ್ರಯತ್ನವೂ ಮಾಡಕ್ಕೆ ಹೋಗುದಿಲ್ಲ. ನೋಡಿ ಕೈ ಬಿಟ್ಟಿರ್ತಾನೆ, ಉದಾಸೀನ ಆಗಿರ್ತಾನೆ. ಏನು ಅವು ಯಾರಿಗೆ ಹೇಳಕ್ಕೆ ಹೋಗೋದಿಲ್ಲ, ಅವನು ಬಿಡಂತ ಹೇಳಕ್ಕೆ ಹೋಗೋದಿಲ್ಲ. ಯಾರು ಅಗದಿ ತಿಳ್ಕೊಬೇಕನ್ನೋ ಉತ್ಕಟ ಇಚ್ಛಾ ಇದ್ರೆ ಅಷ್ಟೇ ಹೇಳ್ತಾನೆ, ಇಲ್ಲ ಹೇಳಕ್ಕೆ ಹೋಗೋದಿಲ್ಲ. ಹೌದಪ್ಪ, ಹೌದು. ಅವ್ರು ಕೂಡ ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾನ. ಕಂಡವರೆಲ್ಲರಿಗೂ ಒಲಿಸಿ ಇರ್ತಾರೆ. ನಾವು ಬುದ್ಧಿ ಹೇಳಕ್ಕೆ ಹೋಗೋದಿಲ್ಲ ಯಾರಿಗೆ. ಯಾಕ್ರಿ? ಅಂಥವ್ರಿಗೆ ಹೇಳಿದ್ರೆ ಉಪಯೋಗ ಇಲ್ಲ ಅಂತ ಗೊತ್ತಿರ್ತೈತೆ. ಅವನು ಮರಿತಾದರೂ ಅವ್ನು ಹೇಳಕ್ಕೆ ಹೋಗೋದಿಲ್ಲ. ಅವನು ಇದಕ್ಕೆ ಹೇಳಿರಿ ಈಗ ತಿಳಿದಿಲ್ಲ ಅಂತೇಳಿ ಅವ್ನಿಗೆ ಗೊತ್ತಿರ್ತೈತಿ. ಇದ್ರ ಹೋಗು ಬೇರೆ ಐತಿ, ಭಯಂಕರ ಇನ್ನೂ ಸುಖ ಹೊಂದಬೇಕು ಅನ್ನೋದೈತಿ. ಅಂಥವ್ರಿಗೆ ಹೇಳಕ್ಕೆ ಹೋಗೋದಿಲ್ಲ. ಹೌದಪ್ಪ, ಹೌದಪ್ಪನ ಕೂಡ ಹೌದಪ್ಪ, ಅಲ್ಲಪ್ಪನ ಕೂಡ ಅಲ್ಲಪ್ಪ. ಹೌದಿಲ್ಲ? ನೀ ಏನಾರ ಅವ್ನಿಗೆ ಹೇಳಕ್ಕೆ ವಾದಿ, ಬುದ್ಧಿ ಹೇಳಕ್ಕೆ ಹೋಗಿ ಏನು ಅಂತಾರಲ್ಲ, ಹಂಗಾಕೈತಿ. ಯಾರಿಗೇನು ಹೇಳಕ್ಕೆ ಹೋಗೋದಿಲ್ಲ. ತಿಳ್ಕೊಬೇಕನ್ನೋರ್ಗೆ ಅಷ್ಟೇ ಹೇಳ್ಬೇಕು, ಬಾಕಿದವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಶಿಕ್ಷಕಲ್ಲೇ ಇದನ್ನು ಮಾತಾಡಬೇಡ್ರಿ ಅಂತ ಹಾನಿ ಮಾತಾಡೋದಿಲ್ಲ ಅಂತ ಹಾನಿ ಮಾಡ್ರಿ ನೀವು ಅಂದ್ರಂಥವ್ರು. ಯಾರು ಉತ್ಕಟ ಇಚ್ಛಾ ಒಲಿಮೆಯಿಂದ ತಿಳ್ಕೊಬೇಕನ್ನೋರ್ಗೆ ಅಷ್ಟೇ ಹೇಳು. ತಿಳುಪವೇಳುವುದು ತನ್ನ ಒಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗುಂಬುದಲ್ಲದೆ ಉಳಿದಂಥ ಅದ್ವೈತ ವಿಷಯವನ್ನು ಕಂಡಲ್ಲೇ ಇದನ್ನು ಹೇಳಕ್ಕೆ. ಮಕ್ಕಳದಾರಂದು ಸುಧಾ ಹೇಳ್ಬೇಡ, ಅವಕ್ಕೂ ಹೊರಗಿನ ಇದಿರ್ತೈತಿ. ಯಾಕೆ? ಸಾಕಾಗಿ ಬಂದಾಗ ಅವಕ್ಕೂ ತಿಳಿತೈತಿ. ವೃತ್ತಿ ಅಂದರೆ ಎಲ್ಲ ಮನುಷ್ಯನ ಕೆಲಸ. ಮನುಷ್ಯನ ವೃತ್ತಿ ಯಾಕಡೆ ಹೊಂಟೈತಿ ನೋಡ್ಕೊಂಡು ನಿಮ್ದು ತಿರ್ಗಾಕಸತಿಲ್ಲ. ನೀವು ಅನ್ಯತಾ ತಿಳುವಳಿಕೆ ಎಲ್ಲ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ತಿರುಗುದು. ನೀವು ಯಥಾರ್ಥ ಜ್ಞಾನ ಆಗೋ ಮಠ ಆದಂಗೆ ತಿರುಗುದ ಜನ್ಮ ಜನ್ಮಾಂತರ. ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತಿ ಅನ್ನೋದು ಖಾತ್ರಿ ಆದಾಗ ತಿರುಗುದು ತಪ್ತೈತಿ. ಸಚ್ಚಿದಾನಂದ ಸ್ವರೂಪ ಅನ್ಯದ್ರಾಗ ಹುಡುಕಿರಿ ಸಿಗ್ತೈತೆನ? ನಿನ್ನಲ್ಲಿ ಇದ್ದದ್ದು ಅದು. ಪುಸ್ತಕದಾಗ ಅದು ಹುಡುಕಿರಿ ಸಿಗ್ತೈತೆನ? ಪುಸ್ತಕದಾಗಿದ್ರೆ ಎಲ್ಲರೂ ಹೊಂದು ಬಿಡ್ತಿದ್ರು. ಪುಸ್ತಕದಾಗ ಹುಡುಕವ್ರೆಲ್ಲ ಮೂರ್ಖರು ಅಂತ. ದೇವಾಲಯಗಳಲ್ಲಿ ಪುಸ್ತಕಗಳಲ್ಲಿ ದೇವರನ್ನು ಅಥವಾ ಸುಖವನ್ನು ಹುಡುಕವ್ರೆಲ್ಲರೂ ಮೂರ್ಖರು ಅಂತ. ನನ್ನಲ್ಲಿದ್ದದ್ದನ್ನು ಅನ್ಯದ್ರಾಗ ಹುಡುಕ. ನೀ ಎಷ್ಟು ಜನ್ಮ ಹುಡುಕಿದ್ರು ಸಿಗುದಿಲ್ಲ.
ಪುಸ್ತಕದ ಮೂಲ ತಾನ ಅದಾನ ಅನ್ನೋದು ಹೊಳಿವಲ್ದು. ತಾನ ಅದಾನ ಅನ್ನೋದು ಹೊಳೆದ್ರೆ ಪುಸ್ತಕದಾಗ ಯಾಕೆ ಹುಡುಕ್ತಾನೆ ಅವ? ಎಲ್ಲಿದ್ದು ಮೊದಲು ಪುಸ್ತಕ ಮೊದಲು ನೀ ಮೊದಲು? ಮಸ್ತಕದಿಂದ ಪುಸ್ತಕವೋ, ಪುಸ್ತಕದಿಂದ ಮಸ್ತಕವೋ? ಇದು ಮಸ್ತಕದ ಜ್ಞಾನ, ಪುಸ್ತಕದ ಜ್ಞಾನ ಅಲ್ಲದು. ಏನು ಮಸ್ತಕದ ಜ್ಞಾನ ನೇರವಾಗಿ ಯಾರು ಸತ್ಯವನ್ನು ಹೊಂದಿರ್ತಾರೆ ಅವರ ಮುಖಾಂತರ ಅದನ್ನು ಕೇಳಬೇಕು, ಅವರ ಸಮ್ಮುಖದಲ್ಲಿ ಕುಳಿತು ಕೇಳಿತ್ತು. ಇದು ಮಸ್ತಕದ ಜ್ಞಾನ. ನೀ ಪುಸ್ತಕ ಓದಿ ಸಾಧಿಸ್ತೇನೆ ಅನ್ನೋದು ಅಲ್ಲ. ಅದು ಅಲ್ಲಿ ಅದು ಪ್ಯೂರ್ ಇರೋದಿಲ್ಲ. ನೇರವಾಗಿ ಅನುಭವಿಗಳ ಮುಖಾಂತರ ಸಮೀಪ ಕುಳಿತು ಕೇಳುವಂಥ ಉಪನಿಷತ್ತು ಅಂತ ಅದಕ್ಕೆ ಅಂತಾರೆ. ಬ್ರಹ್ಮನಿಷ್ಠ ಅನುಭವಿಗಳ ಸಮೀಪ ಕುಳಿತು ಕೇಳಿದಂಥ ಅನುಭವ ಅದು ಉಪನಿಷತ್ತು ಅನ್ನೋದು. ಅದು ಪ್ಯೂರ್ ಇರ್ತೈತೆ ಆ ಅನುಭವ ನಿಜವಾದದ್ದು. ನಾವು ಯಾರ ಪುಸ್ತಕದಾಗ ಬರೆದದ್ದು ಏನಾದ್ರು ಅವು ಸಂಶಯ ನಿವಾರಣೆ ಮಾಡೋದಿಲ್ಲ. ನಮಗೆ ಸಂಶಯವನ್ನು ಉಂಟು ಮಾಡ್ತಾವು. ಅದರಿಂದ ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆ ಹೋಗುವುದಿಲ್ಲ ಪುಸ್ತಕದ ಜ್ಞಾನದಿಂದ. ಗೊತ್ತಿಲ್ದಂಗೆ ಮನುಷ್ಯಗೆ ವಿಷಯದ ವಿಕಾರ ಹತ್ತಿರ್ತೈತಿ ನೋಡ್ರಿ. ಮ್ಯಾಗೆಲ್ಲ ಮಾತಾಡ್ತಿರ್ತಾನೆ ಜ್ಞಾನದ ಮಾತು, ಒಳಗೆಲ್ಲ ಅದ ವ್ಯಾಮೋಹದಾಗ ಬಿದ್ದು ಹೊಳೆ ಆಡ್ತಿರ್ತಾನೆ. ಹೇಳಕ್ಕೆ ಮಾತ್ರ ಅಗದಿ ಸುದ್ದಿ ಸೂರ ಇಂಥವ್ರು ಹೇಳಾರು ಇಲ್ಲಪ್ಪ ಅಂತ. ಆದ್ರೆ ಅದರಾಗ ಬಿದ್ದು ಹೊಳೆ ಆಡ್ತಿರ್ತೈತಿ. ಮತ್ತು ತಾತ್ಪೂರ್ತಿಗೆ ಸಾಕಾದ್ರೆ ನಿದ್ದೆ ಹತ್ತೈತಿ, ಪೂರ್ಣ ಸಾಕಾದ್ರೆ ಸಮಾಜ ಹತ್ತೈತಿ ನೋಡ್ರಿ. ಟೆಂಪ್ರರಿ ಬೇಸರ ನಿದ್ದಿಗೆ ಮರಿ ಹೋಗಿ ಹೋದಿಲ್ಲ, ವಿಶ್ರಾಂತಿಗೋಸ್ಕರ. ಇದು ಪೂರ್ಣ ಬೇಸರ ಆಗ್ಬೇಕು ನೋಡ್ರಿ. ನಿನ್ನ ಸಮಾಧಿ ಎಂದೆಂದು ಇದು ಬ್ಯಾಡಪ್ಪ ನಮಗೆ. ಇಚ್ಛಾ ಬ್ಯಾಡಿನ್ನ, ಅದ್ರ ಬಗ್ಗೆನೂ ಇಚ್ಛೆ ಬ್ಯಾಡಿನ್ನ. ಇಚ್ಛೆಗಳನ್ನೆಲ್ಲ ಪೂರ್ಣ ನಾಶ ಮಾಡ್ಕೊಂಡಾಗ ನಿನಗೆ ಜ್ಞಾನ ಸಮಾಧಿ ಹೊಂದಲಿಕ್ಕೆ ಬರ್ತದೆ. ಅವಾಗ ನಿನಗೆ ಮುಕ್ತಿ, ದುಃಖದಿಂದ ಬಿಡುಗಡೆ ಆಕೈತಿ. ತ್ಯಾಗ, ಪೂರ್ಣ ತ್ಯಾಗ. ಎದರಿಂದನೂ ಇಲ್ಲ ಇನ್ನ ಏನಾರ ಮಾಡ್ಬೇಕನ್ನೋದು ಉಳಿಬಾರ್ದು ಈ ಜಗತ್ತಿನಾಗ. ನ ಧನೇನ ನ ಪ್ರಜೆಯ ನ ಬಹುಶ್ರುತತ್ವೇನ ತ್ಯಾಗೇನ ಏಕೇನ ಅಮೃತತ್ವ ಮಾಡ. ಧನ ಕನಕಾದಿಗಳಿಂದ ಇಲ್ಲ, ಭೂಮಿ ಸೀಮೆ ಗಳಿಸೋದ್ರಿಂದ ಇಲ್ಲ, ಮಕ್ಕಳು ಮರಿ ಹಿಡಿಯೋದ್ರಿಂದ ಇಲ್ಲ, ಭಾಳಷ್ಟು ಶಾಸ್ತ್ರಾಭ್ಯಾಸ ವಿದ್ವತ್ ಪಾಂಡಿತ್ಯವನ್ನು ಪಡ್ಕೋದ್ರಿಂದನೂ ಇಲ್ಲ. ಅದು ಅಹಂಕಾರ ಬಂದ್ಬಿಡ್ತದೆ. ನನ್ನಂಗ ಯಾವ ಹೇಳವನೋ ಇಲ್ಲ ಬಿಡ, ನಾನಾ ಶಾನೆ, ದೊಡ್ಡ ಶಾನ್ಯಪ್ಪ ಅವ, ತಿಳಿ ಮಾತಲ್ಪ ಅಲ್ಪರಿಗೆ ಅದು ಅಂತ ಹೊಗಳಿ ಬಿಟ್ರೆ ತೀರ್ತೆ. ಇದಕ್ಕೆ ಅಹಂಕಾರ ಬಂದ್ಬಿಡ್ತದೆ, ಹೌದಿಲ್ಲ? ಅದಕ್ಕೆ ಪಾಂಡಿತ್ಯ ಅಹಂಕಾರದ ಪುತ್ಥಳಿ ಅಂದ್ರೆ ಎಷ್ಟು ಪಾಂಡಿತ್ಯ ಪ್ರದರ್ಶನ ಮಾಡಕ್ಕೆ ಕೂಡ ಇರ್ತದೆ. ಹೌದು ಅನ್ಸ್ಕೋಬೇಕು ಜನರ ಕಡೆಯಿಂದ. ದೇಹ ಭಾವ ಯಾವಾಗ ಅಡಗ್ತದ ನೋಡ್ರಿ, ಅವಾಗ ನಿನಗೆ ಆರಾಮ. ನಿದ್ಯಾಗ ಅಡಗ್ತತಿ, ಪುನಃ ವ್ಯಕ್ತ ಆಕೈತಿ. ಸಮಾಧಿ ಒಳಗೆ ಅದು ನಾಶ ಆಗಿರ್ತೈತಿ. ದೇಹ ನಾನನ್ನೋ ಭಾವ ಪೂರ್ಣ ಹೋಗಿರ್ತೈತಿ. ಅಲ್ಲಿ ಅದು ಹೋಗುವವರೆಗೂ ಅಭ್ಯಾಸ ನಾವು ಬೇಕಾಕೈತಿ. ಇನ್ನೊಮ್ಮೆ ಈ ದೇಹ ನಾನನ್ನೋ ಭಾವ ನಮಗೆ ಬರಬಾರ್ದು. ಹಂಗೆ ನಾವು ಖಾತ್ರಿ ಮಾಡ್ಕೋಬೇಕು. ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧಿಸಿದ್ದಲ್ಲ, ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಆಗಬೇಕು. ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗವುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರತಾಪ್ಸನಾಗಿ ಅಂತ. ಹಂಗೆ ಗಟ್ಟಿ ಆಗ್ಬೇಕು ನೋಡಿ. ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧಿಸಿಲ್ಲ, ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ. ಬೇರೆ ಐತಿ ನನಗೆ ಅನ್ಯವಾಗಿ, ಇದೇ ಬೇರೆ ನಾನು ಬೇರೆ. ಅದು ಇಲ್ಲೇ ನನಗೆ ಇರಾಕ್ ಬರ್ತೈತಿ. ಅದನ್ನು ಅವಲಂಬಿಸ್ಕೊಂಡು ನಾನಿಲ್ಲ, ನನ್ನನ್ನು ಅವಲಂಬಿಸ್ಕೊಂಡು ಅದೈತಿ ಶರೀರಾದಿಗಳು. ಶರೀರ ಇದ್ದರೆ ನಾ ಇರ್ತೇನೆ, ಶರೀರ ಹೋದ್ರೆ ನಾ ಹೋಗ್ತೇನೆ ಅಂತ ನಾವು ತಪ್ಪು ತಿಳುವಳಿಕೆಯಿಂದ ಅದು ಹೋದ್ರೆ ಅಳಕ್ಕೆ ಶುರು ಮಾಡ್ತೀವಿ. ಅದ್ರ ತಿಳಿದವ ಹೋದ್ರೆ ಹೋಗ್ಲಿ ಬಿಡ, ಅದು ಇಲ್ಲೇ ಇರಾಕ್ ಬರ್ತೈತಿ. ನನ್ನನ್ನು ಅವಲಂಬಿಸ್ಕೊಂಡು ಅದೈತಿ, ಅದು ಹೋದ್ರೂ ನಾ ಹೋಗೋದಿಲ್ಲಲ್ಲ. ಈ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಶರೀರ ಸತ್ರ ನಾ ಏನು ಸಾಯೋದಿಲ್ಲ ಅಂತ, ಅದಿಲ್ಲ. ಶರೀರದ ವಿಕಾರ ಆಗಿ ನಾಶ ಆಗೋದು ಹೌದಿಲ್ಲ, ಅದು ಧರ್ಮ. ಅದ
ಅದು ಅದಕ್ಕೆ ಸತ್ರ ಹೇಳ್ತಾರಣ್ಣ, ಯಾರ ಮನ್ಯಾಗ ಸತ್ರ ಅದೊಂದು ಕಿಟಕಿಟ್ ಹೋತಿ ಬಿಡು ಅದ್ರದ್ದು. ನಾವು ಅಳಕ್ಕೆ ಶುರು ಮಾಡ್ತೇವೆ, ಗೊತ್ತಿಲ್ಲ ನಮ್ಗೆ ನಾನು ಅಂತ ತಿಳ್ಕೊಂಡು ಕುಂತೀವಿ. ಶರೀರ ಹೋದ್ರೆ ಹೋಗಲ್ಲ, ಮತ್ತೊಂದು ಶರೀರ ಬರ್ತೈತಿ ವಾಸನೆಗೆ ಅನುಗುಣವಾಗಿ. ಪೂರ್ಣ ಜ್ಞಾನ ಆಗುವವರೆಗೂ ಶರೀರಗಳು ಬರುವ ನಾವು ವಾಸನೆಗೆ ಅನುಗುಣವಾಗಿ ಹುಟ್ಟು ಬರ್ತೈತಿ. ಎಂತೆಂಥ ವಾಸನೆ ಇರ್ತಾವೆ, ಅದಕ್ಕೆ ಅನುಗುಣವಾಗಿ ಜನ್ಮಗಳು ಮತ್ತೆ ಬರ್ತಾವೆ ನಿನಗೆ. ಮತ್ತು ಹುಟ್ಟಿಟ್ಟು ಬರುದನ್ನ ಮುಕ್ತಿ, ಇದರಿಂದ ಬಿಡುಗಡೆ ಆಗ್ಬೇಕು ಅನ್ನೋಂಗಿದ್ರೆ ಜ್ಞಾನ ಪ್ರಾಪ್ತಿಯನ್ನು, ನಿನ್ನ ನಿಜವನ್ನ ತಿಳುವಳಿಕೆ ಮಾಡ್ಕೊ, ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಅದನ್ನು ಮಾಡ್ಕೊಳಿಕ್ಕೆ ಬರ್ತೈತಿ. ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಜನ್ಮ ಜನ್ಮ ಅಂತ ತಿರುಗಿ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ, ನೀ ಯಾರಿದೇನು ತಿಳುವಳಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ. ನಾ ಭಾಳ ಶಾಣೆತನ ಕಲ್ತೇನೆ, ನಿನಗೆ ಭಾಳ ಆರಾಮ ಇರ್ತೈತೆ ಅಂತ ಹೇಳಿದ್ದೇನೆ. ಏನು ದೇಹ ಭಾವ ಅಡಿಗೆದಾಗ ಆರಾಮ ಇರ್ತೈತೆ. ಎಲ್ಲ ಅಡಿಗೆದಾಗ ಹೌದಿಲ್ಲ ನಿನ್ನ ಶಾಣೆತನ, ಇದು ಎಲ್ಲ ಅಡಿಗೆ ಹೋಗುತ್ತೆ. ನಿದ್ದೆತ್ತು ಮಠ ಅಟ್ಟ ನಿನ್ನ ಶಾಣೆ, ನಿದ್ದೆ ಎತ್ತಿದಾಗ ಎಲ್ಲ ಶಾಣೆತನ ಎಲ್ಲ ಅಡಿಗೆ ಹೋಗುತ್ತೆ. ಒಳಗೆ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ವಾಸನ ಏನೈತೆ ಅಲ್ರಿ, ಆ ವಾಸನ ತ್ಯಾಗ ಮಾಡು, ಅದಕ್ಕೆ ಸನ್ಯಾಸ ಅಂತಾರೆ, ಅದಕ್ಕೆ ಮುಕ್ತಿ. ಸನ್ಯಾಸಿ ಆದಾಗ ನಾವು ಮುಕ್ತರಾಗುವುದು. ಪ್ರತಿಯೊಬ್ಬರು ನಾವು ಸನ್ಯಾಸಿಗಳಾಗಬೇಕು, ದುಃಖದಿಂದ ಬಿಡುಗಡೆ ಹೊಂದಬೇಕು. ನಾವು ಸನ್ಯಾಸ ಅಂದ್ರೆ ಏನೋ ಹೊರಗೆ ಬಿಡೋದು ಸನ್ಯಾಸ ಅಲ್ಲ, ಒಳಗೆ ಬಿಡೋದು. ಒಳಗೆ ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ಮೋಹ ತ್ಯಾಗ, ಮನಸ್ಸಿನಾಗ ವಿಷಯ ವಸ್ತುಗಳು ಸುಖ ಕೊಡ್ತಾವೆ ಅನ್ನುವಂಥ ವ್ಯಾಮೋಹ ಐತಲ್ಲ, ಅದನ್ನು ವ್ಯಾಮೋಹವನ್ನು ತ್ಯಾಗ ಮಾಡಿ. ಮೋಹ ತ್ಯಾಗಕ್ಕನ ಮುಕ್ತಿ ಅಂತಾರೆ. ಯಾವ ವಸ್ತುಗಳ ತ್ಯಾಗ ಅಲ್ಲ, ವಸ್ತುಗಳ ಮ್ಯಾಗಿನ ಮೋಹ ಏನೈತಲ್ಲ ಅದ ನಿನ್ನ ಬಂಧನಕ್ಕೆ ಹಾಕಿತ್ತು. ಆ ಹೆಣ್ಣು ಮಾಯ ಎಲ್ಲ, ಹೊಣ್ಣು ಮಾಯ ಎಲ್ಲ, ನಿನ್ನ ಮನದ ಮುಂದಿನ ಆಶೆ ಮಾಯ ಕಾಣಿರು ಅಂತ. ಅವೇನು ಮಾಡ್ಯಾವ್ರಿ, ಏನು ಮಾಡ್ಯಾವ, ಮಕ್ಕಳು ಏನು ಮಾಡ್ಯಾವು, ಅವನು ಬಿಡು, ಹೊರಗೆ ಬಿಡು ಅವಶ್ಯಕತೆ ಇಲ್ಲ, ಒಳಗೆ ಬಿಡು. ಅದ್ರ ಮ್ಯಾಗಿನ ವ್ಯಾಮೋಹವನ್ನು ಬಿಡು. ಒಳಗೆ ಬಿಡು ಸನ್ಯಾಸವೇನು, ಹೊರಗೆ ಬಿಡು ಸನ್ಯಾಸವ. ಒಳಗೆ ಬಿಟ್ಟಾಗ ನಿನಗೆ ಹಿತ ಅನಿಸ್ತೈತಿ, ಹೊರಗೆ ಮಂದಿಗೆ ತೋರ್ಸಾಕ್ ಬಿಟ್ರೆ ಸಮಾಧಾನ ಇರ್ತೈತೆ ನಿನಗೆ, ಅಪಾಪಿ ಇರ್ತೈತಿ. ಅದಿಲ್ಲ, ಮಂದಿಗೆ ತೋರ್ಸಕ್ಕೆ ಹೊರಗೆ ಬಿಡಕ್ಕೆ ಹೋಗಬೇಡ, ಒಳಗೆ ಬಿಡು ಕೆಲಸ. ಅಂತರಂಗದಲ್ಲಿ ತ್ಯಾಗ, ನಿಜವಾದ ತ್ಯಾಗ ಅಂದ್ರೆ ಆಂತರಿಕ ತ್ಯಾಗ ಬೇಕು ನಮ್ಗೆ. ಹೊರಗೇನು ಬಿಡಕ್ಕೆ ಹೋಗಬೇಡ, ಒಳಗೇನು ಹಿಡಿಬೇಡ ಅಂತ ಅಂದ್ರೆ ಆರಾಮಿರ್ತಿ. ಹಿಡುವುದೆಲ್ಲ ಒಳಗೆ ಐತಿ, ಬಿಡುವುದು ಒಳಗೆ ಐತಿ. ಮನಸ್ಸಿನಾಗ ಹಿಡಿದದ್ದು ಮನಸ್ಸಿನಾಗ ಬಿಡು ಕೆಲಸ ಐತಿ. ಮನಸ್ಸಿನಾಗ ಹಿಡಿದದ್ದು ಬಿಟ್ಟದ್ದು ಮಂದಿಗೇನು ಗೊತ್ತಾಕೈತ್ರಿ. ಜನರೇನು ಬಲ್ಲರು ಒಳಗಾಗು ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಏನು ಮಾಡ್ತೀವಿ ಅನ್ನೋದು ಮಂದಿಗೇನು ಗೊತ್ತಾಗೈತಿ. ಮನಸ್ಸಿನಾಗ ಹಿಡ್ಕೊಂಡು ಕುಂತಿಯಲ್ಲಿ, ಹೊರಗೆ ಮಂದಿಗೆ ತೋರ್ಸಾಕ್ ಬಿಡ್ತೀವಿ, ಒಳಗೆಲ್ಲ ಹಿಡ್ಕೊಂಡು ಅದು ನಿನಗೆ ಹಾನಿ ಅದ. ಏನು ಹೊರಗಿಂದ ಅವಲಂಬಿಸ್ಕೊಂಡು ಆರಾಮಿರ್ಬೇಕಂತಾನೆ ಎಂದೂ ಸಾಧ್ಯ ಇಲ್ಲ. ನೀನು ಶರೀರ ಬಿಡೋ ಮಟ್ಟ ಅದರಿಂದ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದಲ್ಲ, ತೃಪ್ತಿ ಆಗೈತೆ ನಿನಗೆ. ಭೋಗ ವಾಸನೆಗಳನ್ನು ತೃಪ್ತಿಪಡಿಸೋಕ್ಕಾಕೈತೇನ್ರಿ? ಆಗುವುದನಿಲ್ಲ. ಅವ್ನು ತೃಪ್ತಿಪಡಿಸೋ ಕೆಲಸನೇ ಇಲ್ಲ, ಅವನ ನಾಶ ಮಾಡ್ಕೋ ಅಂದಾಗ ನಿನಗೆ ಕಲ್ಯಾಣ. ಭೋಗ ವಾಸನೆಗಳನ್ನು ತೃಪ್ತಿಪಡಿಸಲಿಲ್ಲ ಅಂದ್ರೆ ಅದು ಬರೀ ಅದಕ್ಕಾಗಿ ಪ್ರಯತ್ನ ಮಾಡಿ ಜನ್ಮೆಲ್ಲ ಹಾಳು ಮಾಡ್ಕೊಂಡಿಲ್ಲ. ಏನು ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ಆ ಇಂದ್ರಿಯ ಸಂಪರ್ಕ ತೃಪ್ತಿ ಆಕೈತೇನೆ? ಆಗುವುದನೇ ಇಲ್ಲ. ತಿನ್ನೋದ್ರಿಂದ ತಿನ್ನು ಚಟ ಹೋಗುದಿಲ್ಲ, ನೋಡೋದ್ರಿಂದ ನೋಡೋದು ಹೋಗುದಿಲ್ಲ, ಕೇಳೋದ್ರಿಂದ ಇಲ್ಲ ಸ್ಪರ್ಶದಿಂದ ಅದು ಹೋಗುದಿಲ್ಲ. ಹಂಗ್ಯಾಂಗ ಬೆಂಕಿಯನ್ನು ಹಾರ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಅದು. ಏನು ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿಪಡಿಸ್ಬೇಕಂತ ತೃಪ್ತಿಪಡಿಸೋಕ್ಕಾಗುವುದನೇ ಇಲ್ಲ. ಬಿಡೋದನ್ನೆಲ್ಲ ಹುಚ್ಚ, ಅದನ್ನು ತೃಪ್ತಿಪಡಿಸೋ ಕೆಲಸನೂ ಇಲ್ಲ. ಏನು ಅದನ್ನು ಮಾಡಕ್ಕೆ ಹೋಗೇ ಕೆಟ್ಟಿ ನೀನಂತ ತೃಪ್ತಿ ಆಗೋದೇ ಇಲ್ಲ ಅದು. ಹೌದಿಲ್ಲ? ಎಷ್ಟು ಜನ್ಮ ಆತ್ರಿ ಅದು ಪ್ರಯತ್ನ ನಡೆಸಿ ನಾವು ಅದನ್ನು ತೃಪ್ತಿಪಡಿಸ್ಬೇಕಂತ. ಬೆಂಕಿಯನ್ನು ಹಾರ್ಸಕ್ಕೆ ಪೆಟ್ರೋಲ್ ಹಾಕಿದಂಗೆ ಹಂಗೆ ಹೆಚ್ಚಾಗೋದು, ಆ ತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತೈತಿ. ಏನು
ಅದೇನು ಮಂಗ್ಯನಂತ ಮನಸ್ಸು ಅದು, ಅದನ್ನು ಮಾಡಬ್ನು ಇದನ್ನು ಮಾಡಬ್ನು ಏನೇನು ಮಾಡ್ಬೇಕಂತ ಹುಚ್ಚುಚ್ಚರಂಗೆ ನಮ್ಮ ಮುಂತಿದೆ. ಹೀನ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತೈತೆ ಅದರ ಸಂಬಂಧ, ವಿಷಯಗಳ ಆಶಾ ಸಂಬಂಧ. ಎಲ್ಲೋ ಒಬ್ಬರು ಈ ಮಂಗ್ಯನಂಥ ಮನಸ್ಸನ್ನು ಯಾಕ್ರಿ ವಿಷಯಗಳ ಕಡೆಗೆ ಹೋಗದಂಗೆ ವಿವೇಕದಿಂದ ಅದನ್ನು ಕಾಯವರು. ಮಂಗ್ಯನಂಥ ಮನಸ್ಸು ಯಾಕೆ ತಿರುಗ್ತಿ, ಅದರಾಗ ಏನೈತಿ ನಿನಗೆ, ಅದರಿಂದ ಹಿಂದಕ್ಕೆ ಸರಿ ಅಂತಕ್ಕಂತೆ. ಯಾಕೆ ಹೀನ ವಿಷಯದೊಳಗೆ ಸುಳಿದು ವಿರತಿ ಇಲ್ಲದೆ ಎಲೆ ಕಾಕು ಮನಸ್ಸವೇ ಅದರೊಳಗೆ ಏನುಂಟು, ಏನು ಸಿಕ್ತಿ ನಿನಗೆ, ಇಲ್ಲಿ ತನಕ ಮಾಡಿದೆ ಅಲ್ಲಿ ಎಲ್ಲಿ ಇಟ್ಟೆ ಹಂಗಾರೆ ಉಂಡದ್ದು ಹೊಡಿಲಿಲ್ಲ ಅಂದ್ರೆ ಮಾಡೋ ಕೆಲಸ ಏನೈತೆ ಅದು. ಹಂಗಾರೆ ತೃಪ್ತಿ ಅದರಿಂದ ಸಿಗ್ತೈತಿ ಅದನ್ನು ಸಂಶೋಧನೆ ಮಾಡಲ್ಲ. ನಿನ್ನನ್ನೇ ತಿಳಿಯೋದ್ರಿಂದ ನಿನಗೆ ತೃಪ್ತಿ ಐತೆ ಹೊರತು ಜಗತ್ತಿನ ವಸ್ತುಗಳನ್ನು ಯಾವ ತಿಳುವಳಿಕೆ ಮಾಡಿಕೊಂಡ್ರು ನಿನಗೆ ತೃಪ್ತಿ ಅನ್ನೋದಿಲ್ಲ. ಇಲ್ಲ ಜ್ಞಾನಾಮೃತೇನ ತೃಪ್ತಶ್ಯ ಅಂದರು. ಯಾವ ಜ್ಞಾನ? ತನ್ನ ಜ್ಞಾನ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನಿನಗೆ ತೃಪ್ತಿ ಆಕೈತಿ. ಆ ಕೆಲಸ ಈಗ ಮಾಡ್ಕೊಳಕ್ಕೆ ಬರ್ತೈತೆ, ಪ್ರತಿಯೊಬ್ಬರಿಗೂ ಬರ್ತೈತೆ ಅದು, ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ. ಸಾಯಿ ತನಕ ಚುಟ್ಟ ಸೇದರು ಚುಟ್ಟ ಚಟ ತೃಪ್ತಿ ಪಡ್ಸೋಕ್ಕಾಗಲಿ ನನಗೆ. ಮತ್ತೊಂದು ತತ ಅಂತಾನೆ, ಒಂದ ತಾಸು ಬಿಡು ನೀನು, ಯಾಕೋ ಇದು ಇನ್ನೊಂದು ಚುಟ್ಟತ್ತದ ಇನ್ನೊಂದು ಚುಟ್ಟತ್ತ ಅಂತ. ತೃಪ್ತಿಯಾಗಿದ್ರೆ ಮತ್ತೆ ಯಾಕೆ ಬಿಡ್ತಿದ್ದೆ? ಹಂಗೆ ಎಲ್ಲ ಇಂದ್ರಿಯಗಳು ಎಲ್ಲ ಹಿಂದಗಡೆ ಬ್ಯಾಸರಾತಿ ಉಂಡಾಗಲಿ ಇದೆಲ್ಲ ನಿರಸನವಿಂತಿದೆಲ್ಲ, ಕಂಡಾಗಲೇ ರಮಣೀಯವಿದೆಲ್ಲ ಅಂದ. ನೋಡಿದ ಕೂಡಲೇ ಹುಡುಪಾಕೈತಿ, ಹಿಂದಗಡೆ ಅದ್ರ ಪರಿಣಾಮ ಏನಾಕೈತಿ? ಬ್ಯಾಸರ ಆಕೈತಿ. ಆದರೂ ಅದನ್ನು ಹೊಳೆವಲ್ದು, ಅದಕ್ಕೆ ಇನ್ನೂ ಮತ್ತು ಅದನ್ನು ಬೇಡದು. ಏನಾಯ್ತು ಪರಿಣಾಮ ನೋಡ್ಕೋದು. ವಿಚಾರಕ್ಕೆ ಮುಖ ಕೊಡದ ಹೊರತು ಏನು ಮಾಡಿದ್ರು ಕೆಲಸ ಆಗೋದು ನೋಡ್ರಿ. ಅದಕ್ಕೆ ಬಲ್ಲವರು ವಿಚಾರದಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸಿದವರು. ಬ್ಯಾಡ್ಲೆ ಮನಸ್ಸು ಅದ್ರಾಗ ಹೋಗಬೇಡಿನ ಅಂತ, ಸೊಳ ದಣಿತಿ ಅಂತ. ಅದಕ್ಕೆ ವಿಚಾರ ಎಲ್ಲಿ ಜಾಗೃತ ಆಕೈತೆ? ಸತ್ಸಂಗದೊಳಗೆ ನಿರಂತರ ತೊಡಗೋದ್ರಿಂದ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಯಾವ ವಿಜ್ಞಾನಿಗಳಿಗೆ ಈ ದೇಹ ನಾನು ಹೌದು ಅಲ್ಲು ಅನ್ನೋ ವಿಚಾರ ಹೊಳದೈತ್ರಿ? ದವಾಖಾನೆ ಹೆಣ್ಣು ಗಂಡು ಕೂಡೆ ಕೊಯ್ತಾವ ಇದನ್ನ, ಇದ್ರೊಳ ಅಂಗಾಂಗಗಳನ್ನೆಲ್ಲ ಬಿಚ್ಚಿಡ್ತಾರ, ಪಾರ್ಟ್ಸ್ ಏನೇನೈತಿ ಎಲ್ಲ ನೋಡ್ತಾರ, ಮತ್ತೆ ಮೋಹಕ್ಕೆ ಬೀಳ್ತಾರ. ಇದನ್ನು ನೋಡಿದ ಕೂಡಲೇ ಮೋಹ ಉಂಟು ಮಾಡ್ತೈತಿ ಇದೆಲ್ಲ. ಅದು ವಿವೇಕ ವಿರಹಿತರಿಗೆ, ವಿವೇಕ ಇಲ್ಲದವ್ರಿಗೆ ಇದು ಮೋಹಕ್ಕೆ ಬೀಳ್ತೀವಿ. ವಿವೇಕ ನಿನ್ನಲ್ಲಿ ಜಾರಿದ್ರೆ ಅದ್ರಾಗ ಏನೈತಿ ಹೇಳ ನೋಡೇನದನ್ನು. ಒಳ್ಳೆ ಬೇಕಾದಂಥ ಅದು ಐತಿಪ್ಪ ಇದು ಅಂತಂದ್ರು ಸುಧಾ ಅದು ಕೆಟ್ಟ ಹೋಗೋದನ್ನು ಬಿಡಿ, ಹೇಸಿಗೆ ಕೊಟ್ರಿ ಅಂತ ನಾವು. ಅದ್ರಾಗ ಏನೈತಿ ಅಂತ ಏನು ತುಂಬೈತಿ ನೋಡ್ಕೋ, ಅದಾಗ ಮೂಗಚ್ಚಿ ಮೂಸಿ ನೋಡ್ಕೋ, ಎಲ್ಲ ತೂತಿನಿಂದ ಸೋರ್ತೈತಿ. ಒಂದ ದಿನ ತೊಳಿದು ಬಿಟ್ಟು ಅಂದ್ರೆ ಗೊಮ್ಮತ್ ನಾರ್ತೈತಿ. ಅದಿಲ್ಲ, ಇಂಥದ್ದನ್ನು ಇಂಥದಕ್ಕೆ ಮೋಹಕ್ಕೆ ಬಿತ್ತಿಯಲ್ಲ ನೀವು ಅಜ್ಞಾನದಿಂದ. ಅದಕ್ಕೆ ಪಶುವೃತ್ತಿ ಅಂತಾರೆ. ಪಶುಗಳಿಗೆ ಏನು ಗೊತ್ತು? ಇದರಾಗಿ ವಿವೇಕಿಯಲ್ಲಿ ಬರ್ಬೇಕು ಅವು. ಅದ ಸುಖರೂಪ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿ ಏನು ಯಾವ ಪದಾರ್ಥ ವಿಜ್ಞಾನ ಶಾಸ್ತ್ರದ ಸಂಶಯ ಬಂದತಿ ಶರೀರ ನಾನು ಹೌದು ಅಲ್ಲೋ ಅಂತ. ಶರೀರ ನಾನನ್ನೋ ಭಾವ ಇದ್ದಾಗ ಆರಾಮಿರ್ತೀವೋ, ಶರೀರ ನಾನನ್ನೋ ಭಾವ ಅಡಗಿದಾಗ ಆರಾಮಿರ್ತೀವೋ ನೋಡ್ಕೊರಿ. ಎಂದೆಂದೆಂದೆಂದು ಈ ಭಾವ ಬರ್ದಂಗೆ, ಶರೀರ ಭಾವ ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಅವಾಗ ನಿಜವಾದ ಆನಂದದ ಅನುಭವ ಮಾಡ್ಕೊಂಡು ಇರ್ಲಿಕ್ಕೆ ಬರ್ತದೆ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ಸುಖ ಕೊಟ್ಟತೆ ಹೆಂಗೆ ವಿಚಾರ ಮಾಡಿರೇನ? ಯಾವಾಗ ವಿಚಾರ ಮಾಡೋರು ನೀವು? ಇಷ್ಟು ಮುಂದುವರೆದತೆ ಅಂತೀರಲ್ಲ ವಿಜ್ಞಾನ, ಅದರಿಂದ ಏನು ಲಾಭ ಮಾಡ್ಕೊಂಡೇಳಿ? ಶರೀರ ಭಾವ ಬಂದ್ರೆ ದುಃಖ ಶುರುವಾತ. ಶಿವಾನಂದ್ರ ಅಂದ್ಕೂಲೆ ಶರೀರ ಅಲ್ಲ, ಹೆಣ ಅಲ್ಲ. ಶಿವಾನಂದ್ರ ನೆನಪು ಮಾಡೋದು ಅಂದ್ರೆ ಆ ಫೋಟೋ ನೆನಪು ಮಾಡ್ಕೊತ ಕೊಂಡೋದಾನೆ, ಹೆಣದ ನೆನಪು ಮಾಡ್ಕೊತ. ನನ್ನ ಗುರುತ ಈ ಹೆಣ ಅಲ್ಲ, ನಾಮರೂಪಗಳಲ್ಲ.
ನಾಮರೂಪಗಳಿಗೆ ಆಧಾರವಾಗಿದ್ದ ಇರುವು ನಾನು, ಅರುವು ನಾನು. ಅರಿವಿನ ಗುರುತ ಹಿಡಕ್ಕೆ ಬರ್ತೈತೇನ್ರಿ? ನನ್ನ ಗುರುತು ಹಿಡಿ. ನನ್ನ ಗುರುತು ಹಿಡ್ದವ ನನ್ನ ಭಕ್ತ. ನಾನೆಲ್ಲದನ್ನ ನಾನಂತ ತಿಳ್ಕೊಂಡ ಫೋಟೋ ಪೂಜೆ ಮಾಡೋರೆಲ್ಲರೂ ನನ್ನ ಭಕ್ತರಲ್ಲ ಅಲ್ಲ ಅನ್ನೋರು. ಹೌದಿಲ್ಲ? ಫೋಟೋ ನಾನಲ್ಲ. ನಿನ್ನ ಫೋಟೋ ನೀ ಹೌದನ? ನೀನಾದ್ರೆ ನಿನಗೆಲ್ಲ ಆ ಫೋಟೋಕ್ಕೆಲ್ಲ ಹಿಡಿತೇವೆ, ನೀವು ಸುಮ್ಮನೆ ಕುಂಟಂಗಾರ ಎಡಿ ಅದಕ್ಕೆ ಹಿಡಿತೇವೆ ಯಾಕ್ರಿ? ಅದಕ್ಕೆ ನಿನಗೆ ಹಿಡ್ದಂಗೆ ಆಕೈತಲ್ಲ, ಆಕೈತೇನ? ತೃಪ್ತಿ ಆಕೈತೇನ? ನೀ ತಿಂದಾಗ ನಿನಗೆ ತೃಪ್ತಿ. ಫೋಟೋ ನೀನಲ್ಲ. ನಿನ್ನ ಫೋಟೋ ಈ ಶರೀರದ ಫೋಟೋ ಅದ, ನಿನ್ನ ಫೋಟೋ ಅಲ್ಲ. ಇದು ಕೆಟ್ಟು ಹೋಗೋದದ ಶರೀರ. ಏನು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಎಲ್ಲರೂ ಮಹಾತ್ಮ ಅನುಕೂಲ ಶರೀರ ಸಹ ನೋಡ್ಕೊಂತ ಕೊಂಡಿರ್ತೀವಿ. ಬೆಲ್ಲ ಅದು ನಾಮರೂಪ ತೆಗೆದು ಹಾಕದನ್ನು. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಅಸ್ಥಿಭಾತಿ ಪ್ರಿಯ ಅನುಸಂಧಾನ ಅರಿವು ಇರುವ ಆನಂದದ ಕಡೆ ಲೆಕ್ಕ ಕೊಡು. ಅದ್ರ ಕಡೆ ಲೆಕ್ಕ ಕೊಟ್ರೆ ಎಲ್ಲರ ಸ್ವರೂಪನ ಅದ ಐತಿ. ನಾ ಏನದೇ ನೀವು ಅದಾದಿರಿ, ನೀವೇನದಿರಿ ನಾವು ಅದಾದೇನಿ. ನೀವು ಈ ದೇಹ ಅಲ್ಲ, ನಾನು ಆ ದೇಹ ಅಲ್ಲ. ನೀನು ನಾಮರೂಪ ಅಲ್ಲ, ನಾನು ನಾಮರೂಪ ಅಲ್ಲ. ಈ ಕಲ್ಪಿತ ನಾಮರೂಪ ತೆಗೆದು ಹಾಕಿದಾಗ ಕೇವಲ ಏಕತ್ವದ ಅನುಭವ, ಅನ್ನೋ ಅನುಭವ ಬರ್ತೈತಿ. ಭೇದ ಭಾವ ಬರುದಿಲ್ಲ ನಮಗೆ. ಈ ನಾಮರೂಪಗಳಿಂದ ನಿನಗೆ ಭೇದ ಕಾಣಿಸ್ತೈತಿ, ಭೇದದಿಂದ ನಿನಗೆ ದುಃಖ ಆಕೈತಿ. ಏನು ಈ ನಾಮರೂಪಗಳ ಅಭಿಮಾನ ಎಲ್ಲಿ ತನಕ ಹಿಡ್ಕೊಂಡು ಕುಂತೈತಿ ಅಲ್ಲಿ ತನಕ ದುಃಖ ಹೋಗೋದು ನೀನು. ಅದಕ್ಕೆ ಗದ್ದಿಗೆ ಗೊಂಬೆ ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲಿ ತನಕ ನಿನಗೆ ಜ್ಞಾನ ಆಗುದಿಲ್ಲ. ಎಲ್ಲಿ ತನಕ ಗದ್ದಿಗೆ ಗೊಂಬೆ ಹಿಡ್ಕೊಂಡು ಕುಂತಿರಲ್ಲ, ಅಲ್ಲಿ ತನಕ ಎಂದೂ ನಿನಗೆ ಜ್ಞಾನ ಆಗುದಿಲ್ಲ. ಮಾತಿನ ಜ್ಞಾನದಿಂದ ಹೊಟ್ಟೆ ತುಂಬಂಗಿಲ್ಲ, ಅನುಭವ ತಗೋಬೇಕಾಕೈತಿ. ದೇಹ ನಾನಲ್ಲನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊಂಡವ ಹೆಣ ಹೋಗೋದು ಕುಣಿಗೆ ಯಾಕೆ ನಡ್ಕೋತಾನ್ರಿ ಅವ? ಓಣಿಗೆ ಚಾವಣಿ ಒಳಗೆ ಈ ವಿಚಾರ ನಡಿಬೇಕು ನೋಡ್ರಿ. ಅಂದಾಗಿ ದೇಹ ಭಾವ ಸಡ್ಲಕ್ಕೈತಿ. ದೇಹ ಭಾವ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಗದ್ದಿಗೆ ಗೊಂಬೆ ಹಿಡ್ಕೊಂಡು ಕುಂಡ್ರ ಅವನು. ದೇಹ ತಾದಾತ್ಮ್ಯ ಭಾವ ಹೋಗ್ಬೇಕು ನೋಡ್ರಿ. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಗದ್ದಿಗೆ ಹೋಗಿ ನಡ್ಕೋ, ಗದ್ದಿಗೆ ನಿನಗೆ ಜ್ಞಾನ ಹೇಳ್ತದೆ, ದಾರಿ ತೋರಿಸ್ತದೆ ಅಂತ ಯಾವ್ದಾರ ಶ್ರುತಿ ಹೇಳಿತನ? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತ್ ಸಮಿತ್ಪಾನಿ ಅಂತ ಶ್ರುತಿ ಹೇಳ್ತದೆ. ಯಾರು ಜೀವಂತಿದ್ದಾಗ ಅದ ಮಹಾತ್ಮರು ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳಿ ತಿಳ್ಕೊ. ಆ ಜ್ಞಾನ ಸ್ಥಿತಿಯನ್ನು ಪಡೆದವರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಇರ್ತಾರೆ. ಅಲ್ಲಿ ಹೋಗಿ ಇದನ್ನು ಸರಿಯಾದ ತಿಳುವಳಿಕೆ ಮಾಡ್ಕೊ. ಆ ಗದ್ದಿಗೆ ಹೋಗಿ ನಡ್ಕೊ. ಅದು ನಿನಗೇನು ಏನು ಹೇಳ್ಬೇಕು ನಿನಗದು? ನೀನು ತಿಳಿತೈತೀವಿ, ನೀ ಅದನ್ನು ತಿಳಿತೀವಿ. ನಿನ್ನಿಂದ ಅರಿವಿಸ್ಕೊಳ್ಳೋದು ನಿನಗೇನು ಕೊಡ್ತೈತಿ? ಅದು ನೀನು ಏನೇನು ಕಲ್ಪಿಸ್ಕೊಂತೀವಿ. ಅದು ಕಲ್ಪಿಸ್ಕೊಂಡಾಗಿರ್ತೈತೇನ? ಅದು ಆರಾಮ ಇರುವುದಿಲ್ಲ. ಏನೇನು ಭಾವಿಸ್ಕೊತಿ, ಕಲ್ಪಿಸ್ಕೊತಿ ಅದನ್ನು. ಮತ್ತೆ ಯಾಕೆ ಮಾಡ್ಯಾರ್ರಿ ಅವನ ಅಜ್ಜಾರ ಅಂತ ಕೇಳಿರ್ಬೇಕು. ಬೆರ್ಕಿ ಬುದ್ಧಿ ಅವ್ರು ಮಾಡ್ಯಾರ ಅವ್ನ ಕಸಬು. ಜನ ಏನೇನಾರ ಗೆದ್ದಿತ್ತಂದ್ರೆ ಬರ್ತಾರ, ಯಾಕ್ರಿ ಎಡಿ ತರ್ತಾರ, ಅದಕ್ಕೆ ಏನಕ್ಕೇನಾರ ಇದು ಮಾಡ್ತಿರ್ತಾರ. ಚೈನಿ ಹೊಡ್ಯಾಕ ಬೆರ್ಕಿ ಬುದ್ಧಿ ಅವ್ರು ಮಾಡಿದ ಕಸಬು ಅದಂದ್ರೆ ಹೇಳಿ ಸಿಟ್ಟು ಬರ್ತೈತಿ ನಿಮ್ಗೆ. ಜಗತ್ತನ ಅಲುಗಳಿಬೇಕನ್ನೋ ಹೊತ್ನ್ಯಾಗ ಗದ್ದಿಗೆ ಅಲುಗಳಿಂಗಿಲ್ಲ. ಜಗತ್ತನ ಚರಟನ್ನು ಹೊತ್ನ್ಯಾಗ ಗದ್ದಿಗೆ ಚರಟ ಅಲ್ಲನಪ್ಪ ಅಂತೇಳಿ. ವಿಶ್ವದೊಳಗಿಂದ ಯಾವ್ದಾರ ತುಣುಕುಡಿ ಆರಾಮಾಕೈತಿ. ಆರಾಮಲ್ಲ ಅದು. ಇದಕ್ಕೆ ಬೇರೆ ವಿಲಕ್ಷಣವಾಗೈತಿ, ದೃಶ್ಯಕ್ಕೆ ವಿಲಕ್ಷಣವಾದದ್ದೈತಿ. ಈ ದೃಶ್ಯದೊಳಗಿದ್ದದ್ದು ನಾಮರೂಪಗಳನ್ನು ಹಿಡ್ಕೊಂಡು ಕುಂತ್ರೆ ಏನಾಕೈತಿ? ಅದ ಭಾವ ಇರ್ತೈತಿ. ನಾಮರೂಪ ನೋಡ್ಕೊತ ಕುಂತ ಅದ ಇರ್ತೈತಿ. ನಿನಗೆ ಬೇಕಾದದ್ದು ನಾಮರೂಪ ಏನು ಆರಾಮ ಬೇಕಾಗೈತಿ. ನಾಮರೂಪ ತೆಗೆದಾಗ ಅದು ಅನುಭವ ಬರ್ತೈತಿ ನಮಗೆ. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮ ಏವ ಅಂತ. ನಾಮರೂಪದ ಭಾವನೆಯನ್ನೆಲ್ಲ ಸರಿಸೋದನ್ನ ಅವಾಗ ನಿನಗೆ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ನಾಮರೂಪಗಳನ್ನೇ ಅಭಿಮಾನಿಸಿ ತಾಮಸ ಮತಿಯೊಳಗಾಗಿರಿ. ಅಜ್ಞಾನದೊಳಗೆ ಅದೇವು ನಾವೆಲ್ಲ. ಬರೇ ನಾಮರೂಪಗಳವ, ಕೆಟ್ಟು ಹೋಕ್ಕವು, ಇದಕ್ಕಿದ್ದಂಗೆ ಇರುವುದಿಲ್ಲ. ಅದನ್ನು ನಂಬಬೇಡ್ರಿ, ಅವಲಂಬಿಸಬೇಡ್ರಿ ಅದನ್ನಂತ.
ಏನು ಕಾಶಿಗೆ ಹೋಗಿ ದೊಡ್ಡ ದೊಡ್ಡ ಪಂಡಿತ ಆಗಿ ಬಂದ ಏನು ಮಾಡಾಕತ್ತೀರಿ ನೋಡ್ರಿ, ಗದ್ದಿಗೆ ಒಮ್ಮೆ ಹಿಡ್ಕೊಂಡು ಕುಂತ್ರಿ, ಪಿಸಾಚಾಗಿ ತಿರ್ಗಾಕತ್ರಿ. ಹೌದಿಲ್ಲ? ಕಾಶಿಗೆ ಹೋಗಿ ಬಂದ ಇದು ನನ್ನ ಗದ್ದಿಗೆ ನಂದು ಇಂಥಲ್ಲೇ ಹೋಗಿಬೇಕು ಅನ್ನೋದು. ಸಾಮಾನ್ಯ ಜನರು ಯಾರ ಮಾಡ್ಕೊಂಡಿರ್ತಾರಲ್ರಿ ಮುಂದಿರ್ತ ಗದ್ದಿಗೆ ನಾನು ಇಂಥಲ್ಲೇ ಹೋಗಿಬೇಕಂತ. ಎಲ್ಲಿ ಬಿದ್ದರ ಏನು ಬಿಡಂತಾರ. ಆ ಭಾವ ಇರೋದಿಲ್ಲ ಸಾಮಾನ್ಯ ಜನರಿಗೆ. ಸ್ವಾಮಿಗಳು ಸನ್ಯಾಸಿಗಳನ್ನು ಅವ್ರು ಮುಂದಿರ್ತಾ ಹೆಣ ಹೋಗ್ಯಾಕ ಅದನ್ನು ತೆಗೆದಿಟ್ಕೊಂಡು ಗದ್ದಿಗೆ ಯಾಕ್ರಿ ಸಮಾಧಿ ಮಂದಿರ ಅಂತ ಮುಂದಿರ್ತಾ ತಯಾರು ಮಾಡ್ಕೊಂಡಿರ್ತಾರೆ, ಶಾಸ್ತ್ರ ಅಲ್ಲೇ ಹೋಗಿರಿ ನಾನು ಅಂತ. ಅಂದ್ರೆ ಆ ದೇಹ ಭಾವ ಎಷ್ಟು ಗಟ್ಟಿರ್ತೈತೆ ಅಂತ. ಅದ ನಾನು ಅನ್ನೋ ಭಾವ. ನಾಳೆಲ್ಲೇ ಪಿಶಾಚಾಗಿ ತಿರ್ಗಾವ ಹಿಡ್ಕೊಳ್ಳೋದು ಬಿಡೋದು ಮಾಡೋ. ಸತ್ತ ಆಯ್ತಪ್ಪ ಅಲ್ಲೇ ಗದ್ಗಿ ಸತ್ತ ಅಂತ ಪಿಶಾಚಿ ಹಾಕ್ಕೊಂಡಿರ್ತಾವು. ಅದನ್ನ ಮಾಡ್ಬೇಕು ಕಂತ್ರಾಟ. ಅದಕ್ಕೆ ಗದ್ಗಿಗೆ ಗೊಂಬಿಗೆ ನಡ್ಕೊಳ್ಳೋಗಿ ತಿರ್ಬೇಕು ಶಾಸ್ತ್ರ. ಕರೆ ಹೇಳಿರಿ ಯಾರು ನಂಬುದಿಲ್ಲ ನೀವು, ಸುಳ್ಳು ಹೇಳೋರ್ನ ನಂಬ್ತೀರಿ ನೀವು. ಮತ್ತು ಕಟಗರ್ನ ನಂಬುದು ಕುರಿ, ಜೋಪಾನ ಮಾಡೋರು ನಂಬುದಿಲ್ಲ ಅಂತಿದ್ರು ಅದು. ಪದಾರ್ಥ ವಿಜ್ಞಾನ ಶಾಸ್ತ್ರದಾಗ ಇಷ್ಟು ಮುಂದುವರೆದೇವು ಅಂತೀರಲ್ಲ, ಅದರಿಂದ ಏನು ಲಾಭ ಮಾಡ್ಕೊಂಡ್ರಿ? ಬದಲಾಗುವುದನ್ನು ನೋಡ್ಕೊಂತ ಕುಂತಿಲ್ಲ ಪದಾರ್ಥ ವಿಜ್ಞಾನ ಶಾಸ್ತ್ರ. ಏನು ಬದಲಾಗದೆ ಇದ್ದನ್ನು ನೋಡ್ಕೊಂತ ಕುಂತಿಲ್ಲ. ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗುವುದನ್ನು ನೋಡ್ಕೊತ ಕೂತ. ಬದಲಾಗದೇ ಇದ್ದ ವಸ್ತುವಿನ ಕಡೆಲ್ಲ ಕೊಟ್ರೆ ಅವಾಗ ಹೊಳಿತಿತ್ತು ನಿನಗೆ. ಈ ಬದಲಾವಣೆ ಹೊಂದುವುದೆಲ್ಲ ಸಂಸಾರನ. ಬದಲಾಗದೇ ಇದ್ದದ್ದು ಯಾವುದೈತಿ ಅದು ಸುಖರೂಪವಾದದ್ದೈತಿ, ಅದ ನಿನ್ನ ಸ್ವರೂಪ. ಈ ಶರೀರಕ್ಕೆ ಮರಣ ಈಗಾರ ಬರುವಲ್ದು, ಇನ್ನು ಯುಗ ಯುಗಾಂತರ ಕಳೆದಿಂದರೂ ಬರುವಲ್ದು. ಇದು ತೋರಿದ್ದು ಇದು ಅಡಗೋದನ ಅಂತ ತಿಳಿದ ಅದು ಇದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹೋಗ್ಲಿಲ್ಲ ನಾವೇನು ಹೋಗೋದಿಲ್ಲಲ್ಲ, ಇದು ಹೋದ್ರೆ ನಾನು ಹೊಕ್ಕೇನೆ ಅಂತ ನೀ ತಿಳ್ಕೊಂಡಿಲ್ಲ. ಈ ತಿಳುವಳಿಕೆ ನನಗೆ ಗಟ್ಟಿ ಆಗ್ಬೇಕು ನೋಡಿ. ಹೋಗಲಿ, ಎಲ್ಲವೂ ಹೋಗಲಿ, ಎಲ್ಲ ಹೋದ್ರೂ ನಾ ಏನು ಹೋಗುದಿಲ್ಲ. ನಾ ಯಾವಾಗಲೂ ಇರಾವ. ಮೊದಲು ಅದೇನ ಈಗೂ ಅದೇನು ಮುಂದೂ ನಾ ಇರಾವ. ನಿನ್ನ ಇರುವಿಕೆಗೆ ಯಾವ ಬಾಧೆನೂ ಆಗಿಲ್ಲ. ಈ ತೋರಿಕೆಗೆ ಅಸ್ತಿತ್ವ ಇಲ್ಲ. ತೋರೆಡಗುವುದು ಅದು. ತೋರಿಕೆ ನೀನು, ಇರುವಿಕೆ ನೀನು, ಯಾವಾಗ ಇದ್ದ ವಸ್ತು ನೀನು ಅನ್ನೋದು ತಿಳ್ಕೊ. ಅಂದಾಗ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತದೆ. ಖಾತ್ರಿ ಮಾಡ್ಕೋ ನೀ ಯಾರದೆ ಅನ್ನೋದು. ಸಮಾಧಿ ಹೊಂದಿ ಖಾತ್ರಿ ಆದಾಗ ನಾವು ಯಾವಾಗಲೂ ಇರಾವ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಅದು ಇಲ್ಲದಕ್ಕೆ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಳಿಕ್ಕೆ ನಾನಾ ಹೋಗ್ಯನು ಯಪ್ಪ ಹೋದ್ ನಾ ಹೋದ್ರೆ ಎಲ್ಲ ಹೋಗ್ತಂತೀವಿ. ನಿನ್ನಿಂದ ತೋರಿದ್ದದು, ನಿನ್ನಲ್ಲಿ ತೋರಿದ್ದ ಅಡಿಗೆ ಹೋಗ್ತೈತಿ. ಆದ್ರೆ ನೀನು ಎಷ್ಟೋ ಶರೀರಗಳು ನಿನ್ನಲ್ಲಿ ತೋರ್ತಾವ, ಅಡಗ್ತಾವ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು ಅಂತ. ಅದಕ್ಕೆ ಖಾತ್ರಿ ಮಾಡ್ಕೋಬೇಕಲ್ಲ. ಅವಾಗ ಜ್ಞಾನ ಸಮಾಧಿಯನ್ನು ಪಡೆದಾಗ ಗೊತ್ತಾಗೈತಿ, ಖಾತ್ರಿ ಮಾಡ್ಕೊಂಡಾಗ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಮ್ಮ ನಿಜವನ್ನು ನಾವು ತಿಳ್ಕೊಬೇಕಾಗಿದೆ. ಅಂದಾಗ ನಮಗೆ ಲಾಭ. ಅಲ್ಲದನ್ನು ಹಿಡ್ಕೊಂಡು ನಮ್ಮನ್ನು ನಾವು ಮರೆತ ನಾನು ಅಂತ ತಿಳ್ಕೊಂಡು ಇದು ಹೋಗಾಕತ್ತಿದ್ಗಳು ಅಳಾಕ್ ಶುರು ಮಾಡ್ತೀವಿ. ಏನು ಮೋಸ ಆಯ್ತು ಯಪ್ಪ ನಮಗೆ, ನಾನು ಅನ್ನೋ ಭಾವ ಅಳತಾನೆ. ಹೋಗೋದು ಬಂತೆ ಅಲ್ಪ ಇದನ್ನು. ಹೋದ್ರೆ ಹೋಗ್ಲಿ, ಅದ್ರ ನಿನಗೇನು ಹಾನಿ ಇಲ್ಲ. ಶರೀರದ ಹುಟ್ಟು ಸಾವುಗಳಿಂದ ನಿನ್ನ ಇರುವಿಕೆಗೆ ಯಾವ ಥರದ ಬಾಧೆ ಆಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಎಷ್ಟೋ ಶರೀರಗಳು ಬಂದು ಹೋಗ್ತವೆ. ತನ್ನ ಅನೇಕವನು ಇತ್ತೆ ಭವಗಳಲ್ಲಿ. ಎಷ್ಟೋ ಶರೀರಗಳು ವಾಸನೆ ಗುಣಗುಣವಾಗಿ ಬರ್ತಾವ ಹೋಗ್ತಾವ. ಜ್ಞಾನ ಆಗೋ ಮಠ ಇರುವುದನ್ನ. ಶರೀರ ಹುಟ್ಟು ಸಾವುಗಳಿಗೆ ಹಂಗೆ ತುತ್ತಾಕೊಂತ ಇರುವುದನ್ನು. ಯಾವಾಗ ನಿನ್ನ ಸ್ವರೂಪ ಜಾಗೃತಿ ಆಕೈತಿ, ನೀ ಯಾರಿಂದ ಅನುಭವ ಆಕೈತಿ, ಯಾವಾಗ ವಾಸನೆಗಳೆಲ್ಲ ಕ್ಷೀಣ ಆಗಿರ್ತಾವೆ, ಅವಾಗ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಇದಕ್ಕೆ ಮುಕ್ತಿ ಅಂತಾರೆ. ವಾಸನ ಕಟ್ಕೊಂಡು ಜನ್ಮ ಅಂತ ತಿರುಗ್ಬೇಕಂತೀವ. ವಾಸನ ನಾಶ ಮಾಡ್ಕೊಂಡು ಮುಕ್ತಾಗಿ ಆರಾಮಿನ ಭಾವದಾಗ ಇರ್ಬೇಕಂತೀವಿ. ನೋಡ್ಕೊ ಇನ್ನೂ ಹೊಳಿವಲ್ದ ನಿನಗೆ. ಬಾಯ ಬಗಡಾತ, ಮುಗುಳು ತಗಡಾತ.
ಗಾದ್ದೋಗಿ ಗೆಡ್ರಕ್ಕೆ ಬಿದ್ದು ಅಂತಿದ್ರು ಅದು. ಮುದುಕಾದರೂ ಇನ್ನೂ ಹೊಳಿವಲ್ದ ನೀನು. ಬಿಡಿನ ಇದರ ಮ್ಯಾಗಿನ ಆಸಕ್ತಿಯನ್ನೆಲ್ಲ ಕೈ ಬಿಡು, ಉದಾಸೀನ. ಎಲ್ಲದರ ಬಗ್ಗೆ ಉದಾಸೀನ ಆಗ್ರಿ. ನೀ ಯಾರನ್ನು ತಿಳ್ಕೊಳ್ಳೋದು ಪ್ರಯತ್ನವನ್ನು ಮಾಡ್ರಿ. ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ವಿಶೇಷ ಸಂಬಂಧ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಅದನ್ನು ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ನನ್ನ ಮನೆ ನಾನು ಇದು ಅಂತ ಗೂಟ ಪಡ್ಕೊಂಡು ಕುಂತೆ ಅಂದ್ರೆ ನೀನು ಏನು ಉದ್ಧಾರ ಆಗ್ಬೇಕು ನಿಮ್ಗೆ? ಇದನ್ನು ತಿಳುವಳಿಕೆ ಮಾಡ್ಕೊಳಕ್ಕೆ ಸಹಿತ ಹೋಗ್ಲಿಲ್ಲಲ್ಲ ನೀನು, ಕೇಳಕ್ಕೆ ಸಹಿತ ಆಗಲಿಲ್ಲ. ಹೆಂಗೆ ಹೋಗ್ಲಿಪ್ಪ, ಬಾಳೆ ಕೆಡ್ತೈತಿ ಇದು ಅಂತ. ಬರೀ ಬಾಳೆನ ಮುಖ್ಯ ಆಗಿಬಿಟ್ಟಿರುತ್ತೆ ಹೊರತು ನಿಮಗೆ ನಿಜವನ್ನು ತಿಳ್ಕೊಂಡು ಆರಾಮಿರೋದು ಮುಖ್ಯ ಆಗಲಿಲ್ಲ. ಅವನು ತಿಳಿದವ ವಿಚಾರವಂತ, ಅದನ್ನು ತಿಳಿದವ ಹೋದಿಲ್ಲ, ಅದನ್ನು ಮಾಡ್ಕೋತಾನೆ, ಆ ಜ್ಞಾನದ ಲಾಭವನ್ನು ಮಾಡ್ಕೋತಾನೆ. ಇದು ಎಷ್ಟಿದ್ರೂ ಉಪಯೋಗ ಇಲ್ಲ, ಇದು ಎಷ್ಟು ಉಳಿದ್ರು ಕೆಟ್ಟ ಹೋಗೋದಂತ ಗ್ಯಾರಂಟಿನೇ. ಅಂದಿಂದ ಯಾಕೆ ಇದ್ರ ಮ್ಯಾಗಿನ ಮೋಹ? ಈಗ ಯಾಕೆ ಬಿಟ್ಟಿದ್ರ ಲಾಭ ಮಾಡ್ಕೋಬಾರ್ದು? ಜೀವಂತಿದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇದ್ರ ಲಾಭ ಯಾಕೆ ಮಾಡ್ಕೋಬಾರ್ದು? ಅದನ್ನು ಮಾಡ್ಕೊರಿ. ಇದನ್ನು ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿರಾಕ್ರಿ. ಅಭ್ಯಾಸದಿಂದ ಬರ್ತೈತಿದು. ಸತತ ಅಭ್ಯಾಸದಾಗ ತೊಡಗಿದಾಗ ಈ ನಾವೆಲ್ಲದರ ಸಂಬಂಧ ತಪ್ಪಿಸ್ಕೊಂಡು ನಾವಾಗಿರ್ಲಿಕ್ಕೆ ಬರ್ತೈತಿ. ಅಭ್ಯಾಸ ಸಂಜನಿತ ಅಂತ ಇದರ ನಿನ್ನ ಬಗ್ಗೆ ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು. ಇದು ಶ್ರವಣ ಮನನ ನಿಧಿಧ್ಯಾಸನದಿಂದ ಇದು ಸಾಧ್ಯ. ಅವನು ಅಭ್ಯಾಸಿ ಅಂತಾರೆ. ಉತ್ಕಟ ಇಚ್ಛಾ ಬೇಕಲ್ಲ, ನಮ್ಮ ನಿಜದ ಎಚ್ಚರಿಕೆಯನ್ನು ಹೊಂದಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಮುಮುಕ್ಷತ್ವ ಇದ್ರೆ ಅವ ಅಭ್ಯಾಸಿ. ಮುಮುಕ್ಷುವಿಗೆ ಅಭ್ಯಾಸಿ ಅಂತಾರೆ. ಸಾಧನದ ತೊಡಗಿ ಅವ ಅನುಭವ ತಗೋತ. ಅಭ್ಯಾಸಿ, ಅನುಭವಿ, ಆರೂಢ. ನಮ್ಗೆ ಅನುಭವಕ್ಕೆ ಬಂತಂದ್ರೆ ಜ್ಞಾನ ಸಮಾಧಿ ಅನ್ಭವ ಯಾವಾಗಲೂ ಇದ್ರಾಗಿರ್ತಾನೆ. ಸಮಭಾವದೊಳಗೆ ಇರ್ತಾನೆ, ಆತ್ಮಭಾವದೊಳಗೆ ಉಳ್ಕೊಂಡಿರ್ತಾನೆ. ಈ ಅನಾತ್ಮ ಭಾವನೆಯನ್ನೆಲ್ಲ ಕೈಬಿಟ್ಟು ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸಿರ್ತಾನೆ. ಯಾವಾಗಲೂ ಅನುಸಂಧಾನದಾಗೆ ನಾವು ಆರೂಢ ಸ್ಥಿತಿ ಅಂತ. ಯಾವುದೇ ವಸ್ತು ಹೊಂದಬೇಕಾದ್ರೂ ಆ ವಸ್ತು ಸಿಗೋ ಮಟ ಬುದ್ಧಿಗೆ ನೆಮ್ಮದಿನೇ ಇರುವುದಿಲ್ಲ. ವಿಕಾರ ಹೊಂದೋ ದಿನಸ ನಂಬ್ಕೊಂಡು ಕೂತ್ರೆ ಬುದ್ಧಿ ವಿಕಾರ ಹೊಂದತಿ. ಪ್ರತಿಯೊಬ್ಬರ ಮನೆಯೊಳಗೂ TV ಹಂಗೆ ಇಟ್ಕೊಂಡು ಕುಂತಿರಲ್ಲ. ಈಗ ಹಂಗೆ ಎಲ್ಲರ ಮನೆಯು ಪಡಸಾಲೆಯೊಳಗೂ ಈ ವಿಚಾರ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ಇದು ಗಟ್ಟಿ ಆಕೈತಿ. ನಿನ್ನನ್ನು ನೀ ತಿಳ್ಕೊಬೇಕಾದ್ರೆ ಯಾವ ಶಾಸ್ತ್ರವನ್ನು ನೀ ಕಲಿಬೇಕಾಗಿಲ್ಲ. ಶಾಸ್ತ್ರ ಮೊದಲು, ನೀ ಮೊದಲು ಅಂದ್ರೆ ನಿನ್ನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳಿ ತಿಳ್ಕೊಂಡು ಅದನ್ನು ಅನುಭವ ಪಡ್ಕೊಂಡೆ ಅಂದ್ರೆ ನಿನಗೆ ಯಾವ ಭಯಭೀತಿನೂ ಉಂಟಾಗುವುದಿಲ್ಲ, ಯಾವ ಚಿಂತೆನೂ ಉಂಟಾಗುವುದಿಲ್ಲ. ನಿನಗೆ ಎಂದೂ ದುಃಖ ಬರುವುದಿಲ್ಲ. ನಿರಂತರ ಆತ್ಮಾನುಸಂಧಾನದೊಳಗೆ ನೀ ತೊಡಗಿದೆ ಅಂದ್ರೆ ಹಮ್ಮಿನ ಭಾವ ಎಲ್ಲ ಅಡಿಗೆ ಹೋಗಿಬಿಡ್ತದೆ. ನಾನು ನನ್ನದು ಅನ್ನೋ ಭಾವ ಎಲ್ಲ ಹೋಗಿಬಿಡ್ತದೆ. ಇಲ್ಲಿ ಎರಡನೇದವ್ರ ಸುದ್ದಿ ಇಲ್ಲ. ನಿಮ್ಮ ಸುದ್ದಿನ ನಿಮ್ಮ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಮಾಡಬೇಕಾಗಿದೆ. ಇಲ್ಲಿ ತನಕ ನಾವು ಅಲ್ಲದ್ರ ಬಗ್ಗೆ, ಅನಾತ್ಮದ ಬಗ್ಗೆ ಹೇಳೋದು ಕೇಳೋದು ಸಾಕಷ್ಟು ಮಾಡಿದ್ದೀವಿ. ಅದರಿಂದ ಏನೂ ಲಾಭ ಆಗಲಿಲ್ಲ. ಈ ವಾಸನಾದ ಬೆನ್ನು ಹಚ್ಚಿ ತಿರ್ಗಾಕತ್ತಿ ಎಷ್ಟು ಜನ್ಮ ಆತ್ರಿ. ನಾವು ವಾಸನೆಗಳೇ ಸ್ವರೂಪ ನಮಗೆ ಅನುಭವಕ್ಕೆ ಬರ್ದಂಗೆ ಮಾಡಿದ್ವು. ಅದಕ್ಕೆ ವಾಸನೆಗಳನ್ನು ನಾಶ ಮಾಡ್ಕೋವಂತ. ನೀನು ಯಾರಿದ್ದಿ ಅನ್ನೋದು ನಿನಗೆ ಅನುಭವ. ವಾಸನೆ ಯುರಿಸದೆ ವಿವೇಕದಿಂದ ಇವೆಲ್ಲ ವಾಸನೆಗಳಂದ್ರೆ ಇವ ಭೋಗ ವಾಸನೆಗಳು. 5 ಇಂದ್ರಿಯಗಳ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕನ್ನೋ ವಾಸನೆಗಳೇನದವ ಅವನು ಪೂರ್ಣ ನಾಶ ಮಾಡ್ಕೊ. ಅದರಿಂದ ಏನೂ ಲಾಭ ಇಲ್ಲ. ಅದ ನಮ್ಮನ್ನು ಜನ್ಮ ಅಂತ ತಿರ್ಗಾಕಚ್ಚಿತ್ತು, ತೇಕಾಕಚ್ಚಿತ್ತು, ಕರ್ಮಗಳನ್ನು ಮಾಡಕ್ಕೆ ಹಚ್ಚಿದ್ದ. ವಾಸನಾ ನಾಶ ಆದರೆ ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆ ಇಲ್ಲ. ಜ್ಞಾನ ನಿನಗಾತಂದ್ರೆ, ನೀನ ಆನಂದ ಸ್ವರೂಪ ಇದ್ದೇನೋ ಗೊತ್ತಾತಂದ್ರೆ
ಯಾವ ಕರ್ಮವನ್ನು ಮಾಡಬೇಕಾಗಿತ್ತು? ವಿಷಯಗಳ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡ್ತೀವಿ. ಆರಾಮಿರ್ಬೇಕಂದ್ರೆ ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆ ಇಲ್ಲ. ನಿನಗೆ ಆರಾಮ ಬೇಕಾಗಿತ್ತು, ವಿಷಯ ಬೇಕಾಗಿತ್ತು. ವಿಷಯಗಳ ಸಂಬಂಧ ಇಲ್ಲೂಲೇ ನಿನಗೆ ಆರಾಮಿರಾಗಿ ಬರ್ತೈತಿ ಅನ್ನೋದನ್ನು ಅಭ್ಯಾಸದಿಂದ ಖಾತ್ರಿ ಮಾಡ್ಕೊ. ಅದಕ್ಕಾಗಿ ಪ್ರಯತ್ನ ಮಾಡೋದೆಲ್ಲ ತಪ್ಪಿ ಹೋಗ್ತೈತಿ. ಏನು ನಿಜವಾಗಿ ಏನು ಬೇಕಾಗಿತ್ತು ಅದ್ರ ಕಡೆಲ್ಲ ಕೊಟ್ಟು ಉಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡು. ನೇರವಾಗಿ ವಿಚಾರ ಮಾಡ್ಬೇಕು, ನಮಗೇನು ಬೇಕಾಗೈತಿ, ಅದು ಎಲ್ಲೈತಿ, ಅದು ಏನು ಮಾಡಿ ಸಿಗ್ತೈತಿ. ಅದನ್ನು ಬಿಟ್ಕೊಟ್ಟು ಅದನ್ನು ಮಾಡಿನ ಇದನ್ನು ಮಾಡಿನ ಹೊರಗೆ ಏನೇನೋ ಮಾಡೋ ಕೆಲಸ ಏನೂ ಇಲ್ಲ. ನೀನು ಸೀದಾ ನೇರವಾಗಿ ಕಂಡುಕೊಳ್ಳೋ ಕೆಲಸ. ಸತ್ಯದ ಅನುಭವವನ್ನು ನಾವು ಅನುಭವಿಗಳದನ್ನು ನೆನಪಿ ತಂದುಕೊಟ್ಟಾರೆ. ಏನು ಆರಾಮ ಒಳಗೈತೀವೋ ಹೊರಗೈತೀವೋ ಅಂದ್ರೆ ಹೊರಗೆ ಏನು ಹಣಿಕೆ ಹಾಕೋ ಕೆಲಸ ಏನೈತಿ ನಿಂದ? ಮನಸ್ಸು ಮತ್ತು ಇಂದ್ರಿಯಗಳ ವ್ಯಾಪಾರ ಎಲ್ಲ ಹೊರಮುಖ ಅದಾವು. ಅವನು ಬಂದ್ ಮಾಡಿದಾಗ ಒಳಮುಖ ಆಗಾಕ್ಬರ್ತದೆ. ಅಂತರ್ಮುಖಿ ಆದಾಗ ಇದ್ರ ಅಭ್ಯಾಸ ಶುರುವಾಕೈತಿ. ಯಾರು ಅಂತರ್ಮುಖಿಯಾಗಿರ್ತಾರ ಅವ್ರಿಗೆ ಇದು ಅನುಭವಕ್ಕೆ ಬರ್ತದೆ. ನೋಡಿ, ಅಂತರ್ಮುಖ ವೃತ್ತಿ ಒಳಗೆ ಅನುಭವಕ್ಕೆ ಬರುವಂಥದ್ದು. ಹೊರಗೆ ಹುಡುಕ್ಯಾಡ್ಕೊಂತ ಅಡ್ಯಾರ ಎಲ್ಲಿ ಸಿಗೋದು? ಹೊರಗೆ ಏನು ಮಾಡಿದ್ರು ಸಿಗೋದಿಲ್ಲ, ಎಲ್ಲಿ ಇಲ್ಲ. ಅದು ಹೊರಗೆ ನಿನ್ನೊಳಗೈತಿ. ಅಂತರಂಗದಲ್ಲಿ ಅನುಭವಕ್ಕೆ ಬರೋದನ್ನು ಬಹಿರಂಗದಲ್ಲಿ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಾಧ್ಯ ಆಗ್ಬೇಕು? ಅದಕ್ಕೆ ಬಿಡೋದನ್ನು ಹೊರಗೆ ಹುಡುಕೋದೆಲ್ಲ ಸುಡ ದಣಿತಿ. ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ತೃಪ್ತಿ ಆಕತಿ. ಏನು ಅಂತರಂಗದಲ್ಲಿ ಒಳಗೆ ಅನುಭವ ಮಾಡಿ ನೋಡಿಕೊಂಡಾಗ ನಿನಗೆ ತೃಪ್ತಿ. ಅದರಿಂದ ಜ್ಞಾನದಿಂದನ ತೃಪ್ತಿ. ನಿನ್ನನ್ನು ನೀ ತಿಳ್ಕೊಂಡಾಗ ನೀನ ಜ್ಞಾನ ಸ್ವರೂಪ, ಅರು ಸ್ವರೂಪ, ಯಾವಾಗಲೂ ಇದ್ದವ, ಎಲ್ಲವನ್ನು ಅರಿತಕ್ಕಂಥವ ಅನ್ನೋ ಅನುಭವ ನಿನಗಾತು ಅಂದ್ರೆ ತೃಪ್ತಿ ಇರ್ತೈತಿ. ನಿನಗೆ ನೀ ಅನ್ಯತಾ ತಿಳುವಳಿಕೆ ಎಷ್ಟು ಮಾಡ್ಕೊಂತ ಹೋದರೂ ಸುಧಾ ನಿನಗೆ ತೃಪ್ತಿ ಇಲ್ಲ. ಇಲ್ಲಿ ಏನು ಅನ್ಯತಾ ತಿಳುವಳಿಕೆ ಒಳಗದೇವು. ಇದನ್ನು ಹೊಡೆದು ಹಾಕೋ ದಶೆಯಿಂದನೇ ನಮಗೆ ಇದರ ಅಭ್ಯಾಸ ಮಾಡಬೇಕಾಗಿದೆ. ನೀ ಏನಿದೆ ಅದನ್ನು ಬಿಟ್ಟು ಅಲ್ಲದನ್ನು ಈ ದೇಹನ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು, ವಿಕಾರ ಆಗುವಂಥ ವಸ್ತುಗಳು ನಾನು, ನನ್ನದು ಅಂತ ತಿಳ್ಕೊಂತೀನಿ. ನಾನು ಎಂದೂ ವಿಕಾರ ಆಗಲಿದ್ದ ಅಮೃತ ಸ್ವರೂಪನ ನಾನು, ಯಾವಾಗಲೂ ಇದ್ದವ ನಾನು. ನನ್ನಲ್ಲಿ ಯಾವ ವಿಕಾರನೂ ಆಗಿಲ್ಲ, ವಿಕಾರವನ್ನು ತಿಳಿಯವ ನಾನು ಅಂತ ನಮ್ಮ ನಿಜವಾದ ಯಥಾರ್ಥ ಅನುಭವವನ್ನು ನೀವು ಮಾಡಿಕೊಂಡೆ ಅಂದರೆ ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರಿಗೂ ಬರ್ತೈತೆ ಅದನ್ನು ನಾವು ಮಾಡಿಕೊಂಡ್ರೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದೇ ವಿಚಾರದಾಗ ಕಾಲು ಕಳಿಬೇಕು. ಬಿಟ್ಟು ಬಿಡದೆ ಬೆಳಗಿನ ಟೈಮ್ ಹೇಳ್ಯಾರ, ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆ ಬರುತ್ತೆ. ಇಣುತ ಗುರುಮೂರ್ತಿಯನ್ನು ಉಮೇಶನಂಗ್ರಿಯನ್ನು ಬಳಿಕ ತನ್ನನ್ನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕುತಿ ಅಂತ ಇದನ್ನು ವಿಚಾರ ಮಾಡಬೇಕು. ಅವ್ರು ಹೇಳಿದಂಥ ವಿಚಾರಗಳನ್ನು ಅಂತ ಬ್ರಾಹ್ಮಿ ಮುಹೂರ್ತ ಗೆದ್ದು ಅದರ ಬಗ್ಗೆ ಅಭ್ಯಾಸ ನಾವು ಮಾಡಬೇಕು. ಯಾವುದು ಕಾಯಮ ಐತೆ ಹಂಗಾರೆ? ಇದು ತೋರಿಡೋದು ಎಚ್ಚರಿಕೆನ ಕಾಯಮ, ನಿದ್ರೆ ಕಾಯಮ, ಕನಸು ಕಾಯಮ. ನಿನ್ನಲ್ಲಿ ಇವೆಲ್ಲ ತೋರ್ತಾವೆ, ನಿನ್ನಲ್ಲಿ ಅಡಗ್ತಾವೆ. ನಿನಗೇನೂ ವಿಕಾರ ಮಾಡಿಲ್ಲ, ಅವು ಹತ್ತಿಲ್ಲ. ಮೂರು ಇದು ತೋರಿಕೆ ಅವಸ್ಥೆಗಳ ವಿಕಾರ ನಿನಗೆ ಹತ್ತಿಲ್ಲ. ಎಚ್ಚರಿಕೆ ವಿಕಾರನೂ ಹತ್ತಿಲ್ಲ, ಕನಸಿನ ವಿಕಾರನೂ ಹತ್ತಿಲ್ಲ, ನಿದ್ದೆದು ಹತ್ತಿಲ್ಲ. ನಿದ್ದೆ ಮಬ್ಬನು ನಿನಗೆ ಹತ್ತಿಲ್ಲ. ಇದ್ದಕ್ಕಿದ್ದಂಗೆ ಐತಿ ನಿನಗಿರು. ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಯಾವ ವಿಕಾರ ಹೊಂದದೇ ಇದ್ದಂಥದ್ದು ಈ ಜ್ಞಾನ ನಿನಗೆ ಸಮಾಧಿಯನ್ನು ಹೊಂದಿದಾಗ ಖಾತ್ರಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ, ಅವಾಗ ನಿನ್ನ ಚಿಂತೆ ಕಡಿತೈತಿ. ಅಲ್ಲಿವರೆಗೂ ನಿರಂತರ ಅಭ್ಯಾಸ ಇದನ್ನು ಹೇಳೋದು ಕೇಳೋದು ಬಿಡಬಾರ್ದು ಅಂತ ಅಂದಾಗ ಇದು ಗಟ್ಟಿ ಆಕೈತಿ. ನಮ್ಗೆ ಶ್ರವಣ ಮಾಡಿದ ಮ್ಯಾಗ ಮನನ ಮಾಡಿದ ನಿಧಿಧ್ಯಾಸನ ಪರಿಪಕ್ವಾದಾಗ ಜ್ಞಾನ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಳಕ್ಕೆ ಬರ್ತದೆ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ಕೆ ಬರ್ತದೆ. ಅದಕ್ಕಾಗಿ ಏನೆಲ್ಲ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು ನೋಡ್ರಿ. ಮತ್ತು ಹೊರಗೆ ಅದ್ರಾಗೈತಿ ಇದ್ರಾಗೈತಿ ಅಂತ ಹೆಣಿಕೊಂತ ನಿನಗೆ ದಾರಿ ಸಿಗೋದು. ಸುಖದ ದಾರಿ ಯಾವಾಗ ನಿನಗೆ ಸಿಗೋದು? ವಿಷಯದ ಗದ್ದಲ ಬಿದ್ದರೆ. ಅದಕ್ಕೆ ದೌಡ್ ಮಾಡ್ಕೋ ಈ ಕೆಲಸ ಅಂತ.
सकल साधु संत महाराज को जय।